ಎಸ್ ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಅರುಣಾಚಲೇಶ್ವರ ದರ್ಶನ ನಾವು ಮಾಡ್ಕೊಂಡು ಬಂದ್ಬಿಟ್ಟಿದೀವಿ. ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರಿಗಿಂತ ಮುಂಚೆನೆ ನಾವು ಹೋಗಿ ಬಂದ್ಬಿಟ್ಟಿದೀವಿ. ಎಲ್ರು ಕೂಡ ನಾವು ಹೋಗ್ತಿದೀವಿ 15, 16, 17ನೇ ತಾರೀಕು ಅಂತ ಹೇಳಿದ್ರು. ನಾವೇ ಮೊದಲೇ ಹೋಗಿ ಬಂದ್ಬಿಟ್ಟಿದೀವಿ. ಇದಕ್ಕೆ ಕಾರಣ ಅವರೇ. ಎಸ್ ಮಾಸ್ಟರ್ಸ್ ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಒಂದು ಅದ್ಭುತವಾದ ಧ್ಯಾನಾನುಭವ, ಅಷ್ಟಲಿಂಗ ದರ್ಶನ. ನಮ್ಗೆ ಅರುಣಾಚಲೇಶ್ವರ ತಿರುವಣ್ಣಾಮಲೈ ಧ್ಯಾನ ಯಜ್ಞ ಅಂತ ಹೇಳಿದ ತಕ್ಷಣ ನಾವು ಹೋಗ್ಬೇಕು ಅನ್ನೋದಿತ್ತು. ಬಟ್ ಆದ್ರೆ ಕೆಲವರಿಗೆ ಹೋಗಕ್ ಸಾಧ್ಯ ಆಗುತ್ತೆ, ಕೆಲವರಿಗೆ ಆಗ್ತಾ ಇರ್ಲಿಲ್ಲ. ಬಟ್ ಆದ್ರೆ ನಿಜಕ್ಕೂ ಮೇಡಮ್ಗೆ ಮತ್ತೊಮ್ಮೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತೀನಿ. ಎಸ್ ಮೇಡಮ್, ಒಂದ್ ಪ್ರಶ್ನೆ ಇದೆ, ಕೇಳ್ಬೋದಾ? ಖಂಡಿತ ಮೇಡಮ್, ಈಗಾಗ್ಲೇ ಧ್ಯಾನ ಯಜ್ಞ ಈಗ ನಾವು ಫಸ್ಟ್ ಸಿದ್ರಬೆಟ್ಟಕ್ಕೆ ಹೋಗಿದ್ವಲ್ಲ ಮೇಡಮ್, ಅಲ್ಲಿ ಹೋದಕ್ಕಿಂತ ಮುಂಚೆ ನೀವು ಇದೇ ತರ ನಮ್ಗೆ ಧ್ಯಾನ ಮಾಡಿಸಿದ್ರಿ. ಇದೇ ತರ ನಾನು ಧ್ಯಾನ ಮಾಡಿಸ್ಬೇಕು ಅಂತ ನಿಮಗೆ ಅಲ್ಲಿಂದ ಥಾಟ್ ಬಂತು? ಇದು ಹೇಗ್ ಬಂತು, ಹೇಗೆ ಅಂತ ನಮ್ಗೆ ತಿಳಿಸ್ಕೊಡಿ ಮೇಡಮ್. ಗೊತ್ತಿಲ್ಲ. ಆ ಸಿದ್ದರ ಬೆಟ್ಟದ್ದು ಯಾಕಾಯ್ತೋ ನನಗೆ ಗೊತ್ತಿಲ್ಲ, ಇದು ಯಾಕಾಯ್ತೋ ಗೊತ್ತಿಲ್ಲ. ಮೊನ್ನೆ ಮೀಟಿಂಗ್ ಆದ್ಮೇಲೆ ನನಗೆ ಒಂದು ಥಾಟ್ ಬಂತು, ನೀನ್ ಯಾಕೆ ಕೇಳ್ಬಾರ್ದು ಅಂತ. ನಾನಂದೆ ಏನು ಯಾಕೆ ಕೇಳ್ಬಾರ್ದು ಅಂದ್ರೆ, ಭಿಕ್ಷೆ, ಅನ್ನದಾನಕ್ಕೆ ಭಿಕ್ಷೆ ಯೂಶಲ್ ಆಗಿ ಕೇಳಲ್ಲ. ಕೇಳ್ಬಿಟ್ಟೆ ಈ ಸಾರಿ. ಬರ್ತಾ ಇದೆ ಅಂದ್ರೆ ನಮ್ಮ ಮಹಾಕಾರ್ ಗ್ರೂಪ್ ಅನ್ನು ಟ್ಯಾಕಲ್ ಮಾಡಿಲ್ಲ, ನಾನು ಹೊರಗಡೆ ಟ್ಯಾಕಲ್ ಮಾಡಿದೆ. ಬರ್ತಾ ಇದೆ, ನನಗೊಂಥರ ಅನ್ನಿಸ್ತು ಕೇಳು ಅಂತ. ಅದೇ ತರ ಗೊತ್ತಿಲ್ಲ, ಇದಕ್ಕಿದ್ದಂಗೆ ಯಾಕೆ ಧ್ಯಾನ ಮಾಡಬಾರ್ದು ಅಂದ್ರೆ ನಾನು ನೋಡ್ತಾ ಇದ್ದೆ ಯೂಟ್ಯೂಬ್ಗಳು. ಅರುಣಾಚಲೇಶ್ವರ ಹೋಗಿದ್ದೆ, ಹಿಂದೆ ಪ್ರದಕ್ಷಿಣೆ ಹಾಕಿದ್ದೆ, ಬಟ್ ಮಹತ್ವ ಗೊತ್ತಿಲ್ಲ. ಆದ್ರೆ ಮಹತ್ವ ತಿಳ್ಕೊಂಡು ನಾವು ಹೋದಾಗ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗ್ತೀವಿ. ನಾವು ಸುಮ್ನೆ ದೇವಸ್ಥಾನಕ್ಕೆ ಹೋಗಿ ಬರಕ್ಕೂ ಅದ್ರ ಮಹತ್ವ ಗೊತ್ತಿದ್ರೆ ನಾವು ಕೂತ್ಕೊಂಡು ಪ್ರೇಯರ್ ಮಾಡ್ತೀವಿ. ನಮಗ್ ಬೇಕು ಅಂತ ಕೇಳ್ತೀವಿ, ನಮಗ್ ಏನ್ ಬೇಡ ತಗೊಳಪ್ಪ ಅಂತ ಹೇಳಿ ನಾವು ಕೊಡ್ತೀವಿ. ಸೊ ಯಾಕೆ ನನಗೆ ಧ್ಯಾನ ಮಾಡಿಸ್ಬಾರ್ದು ಅಂತ ಬಂತು ಅಷ್ಟೇ ಅಶ್ವಿನಿ. ಹಂಗಾಗಿ ನಾನು ಮಾಡಿಸಿದ್ದೆ ಅಷ್ಟೇ. ಸೂಪರ್ ಮೇಡಮ್, ಒಳ್ಳೆ ಯೋಚನೆ. ನಿಜಕ್ಕೂ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಹೃದಯಾಂತರಾಳದಿಂದ ಹೇಳ್ತಾ ಇರುವಂತಹ ಮಾತಿದು. ಅಷ್ಟೇ ಅಲ್ಲ, ನಿನ್ನೆ ಕಾಲ್ ಮಾಡಿ ಕೇಳಿದಾಗ ಬೆಳಿಗ್ಗೆ ನಾನು ಧ್ಯಾನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಅಷ್ಟು ಕೇಳ್ದೆ, ಆದ್ರೆ ಕನಸಿನಲ್ಲಿ ಸಾಕ್ಷಾತ್ ಆ ಭಗವತಿ ರೂಪದಲ್ಲಿ ನೀವೇ ಬಂದಿದ್ದೀರ. ಇದು ಇನ್ನೂ ಅಚ್ಚರಿ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಹೊಗಳಿಕೆ ಇನ್ನು ನೋಡೋಣ, ನಮ್ಮ ಮಾಸ್ಟರ್ಸ್ ಎಲ್ಲ ಇವತ್ತಿನ ಧ್ಯಾನ ಅನುಭವ ಎಲ್ರು ಕೂಡ ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ತಾರೆ, ಅನಿಸಿಕೆ ತಿಳಿಸ್ತಾರೆ. ಎಸ್, ಮೊದಲನೇದಾಗಿ ನಮ್ಮ ನಂದಾ ಮೇಡಮ್, ನನಗೆ ನೀವು ಪಾಸ್ ಮಾಡಿದ್ರೆ ನಿಮ್ಗೆ ಅಂದ್ರೆ ಸತತವಾಗಿ 1 ವಾರಗಳು ನೀವು ನಿರೂಪಣೆ ಮಾಡ್ಕೊಟ್ಟಿದ್ದೀರಾ. ಇವತ್ತು ನಿಮ್ಗೆ ರೆಸ್ಟ್ ಕೊಡೋಣ ಅಂತ ಮುಂದುವರಿಸ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು. ನಮ್ಮ ಮೊದಲನೇದಾಗಿ ಗೌಡ್ರು ಮಾತಾಡ್ತಾರೆ ಇದ್ರ ಬಗ್ಗೆ. ಎಸ್ ಸರ್. ನಮಸ್ತೆ ಮೇಡಮ್, ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಲಕ್ಷ್ಮೀಕಾಂತ್ ಮೇಡಮ್ ಅವ್ರು ನಿನ್ನೆ ರಾತ್ರಿನೂ ಕೂಡ ನಮಗೆ ಆಕ್ಚುಲ್ ಅಲ್ಲಿ ಕರ್ಕೊಂಡ್ ಬಂದ್ರು. ಇದು ಒಂಥರ ವಿಶೇಷತೆ. ಈ ತರ ನಾವು ಹೋದಾಗ ಎಷ್ಟೋ ಜನಕ್ಕೆ ಅನ್ಸುತ್ತೆ, ಹೌದಲ್ಲ ಹಂಗಾರೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ, ಇಂಥ ಪ್ರದೇಶ ಇಲ್ಲಿ ಭೂಮಿ ಮೇಲೆ ಐತಾ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಆಸಕ್ತಿಯಿಂದ ಎಲ್ಲರೂ ಮೊದಲೇ ಡಿಸೈಡ್ ಮಾಡಿದ್ವಿ, ಹೋಗ್ತಾ ಇದೀವಿ. ಎಸ್ ಮಾಸ್ಟರ್ಸ್, ಹೆಚ್ಚು ಜನ ಇವತ್ತು ದಿವಸ ಯುಜಿಲೇಷನ್ ಏನು ಮಾಡಿಸಿದ್ರು ಮೇಡಮ್ ಅವರು. ಮೊದ್ಲು ನಿಮ್ ಸ್ಥಿತಿ ಹೆಂಗಿತ್ತು, ಅಲ್ಲಿ ಹೋಗ್ಬೇಕು ಬಿಡ್ಬೇಕು ಅಂತ ಹೇಳಿ ಇನ್ ಕೇಳಿದ್ಮೇಲೆ ಏನ್ ಅನ್ಸ್ತಾ ಇದೆ? ಅಟ್ಲೀಸ್ಟ್ ಒಂದು 10 ಜನನಾದ್ರೂ ಹ್ಯಾಂಡ್ ರೈಸ್ ಮಾಡಿ ನಿಮ್ ಅನಿಸಿಕೆ ಹೇಳಲೇಬೇಕು. ಇಲ್ಲ ಸರ್, ಮೊದ್ಲಿಗೆ ಅಲ್ಲಿ ಏನ್ ಬಿಡು ನೋಡೋಣ ಅಂತ ಅನ್ಕೊಂಡಿದ್ದೆ, ಈಗ ನೋಡೋಣ ಅನ್ನೋದಿಲ್ಲ, ಹೋಗ್ಲೇಬೇಕು, ಅದೇನೇ ಆದ್ರೂ ನಾ ಅಲ್ಲಿ ಇರ್ತೀನಿ ಅಂತಕ್ಕಂಥ ಡಿಸೈಡ್ ಮಾಡಿದೀನಿ ಅನ್ನೋರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಒಂದು 10 ಜನ ನಿಮ್ಮ ಅನುಭವ ಹೇಳ್ತೀರಿ ಅಂತ ಹೇಳಿ. ಇದು ನಮ್ಮ ಲಕ್ಷ್ಮೀಕಾಂತ್ ಮೇಡಮ್ ಅವರು ತಯಾರು ಮಾಡಿರ್ತಕ್ಕಂಥ ಒಂದು ಟಾಪಿಕ್ಗೆ ಕೃತಜ್ಞತೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಅಟ್ಲೀಸ್ಟ್ 10 ಜನ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನುಭವ ಶೇರ್ ಮಾಡ್ಕೊಳ್ಳಿ. ಓವರ್ ಟು ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿ ನೀವು ಮಾತನಾಡಿದ್ರಿ. ನೀವು ಹೇಳಿದಂತಹ ಮಾತುಗಳು ಸತ್ಯ. ಮೊದಲನೇದಾಗಿ ನಾವು ಪ್ರಶ್ನೋತ್ತರ, ನಮ್ಮ ಅಮ್ಮನ ಪರ್ಮಿಷನ್ ತಗೊಂಡ್ಬಿಡೋಣ ಮೇಡಮ್. ಒಂದು 15 ನಿಮಿಷ ಪ್ರಶ್ನೋತ್ತರ ತಗೊಳ್ಳೋದ? ಯಾಕೆಂದ್ರೆ ಅವ್ರ ಸಮಯನೂ ನಾವು ನೋಡ್ಬೇಕಲ್ಲ. ಓಕೆ ಓಕೆ ಮೇಡಮ್. ವೇದಾವತಿ ಮಾ. ಅಶ್ವಿನಿ ಶುಭೋದಯ. ಲಕ್ಷ್ಮೀಕಾಂತಮ್ಮ ಮೇಡಮ್ ಶುಭೋದಯ.
ಅಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಶುಭೋದಯ, ನಮಸ್ತೆ. ಮೇಡಮ್, ತುಂಬಾ ಚೆನ್ನಾಗಿತ್ತು. ಆದ್ರೆ ನಾನು ಮಿಸ್ ಮಾಡ್ಕೊಂಡೆ. ನಾನು ಪಾರ್ಕ್ ಅಲ್ಲಿ ವಾಕಿಂಗ್ ಅಲ್ಲಿ ಇದ್ದೆ. ಹಂಗೂ ಬ್ಲೂಟೂತ್ ಹಾಕೊಂಡು ಫುಲ್ ಕೇಳಿಸ್ಕೊಂಡೇ ರೌಂಡ್ ಹೊಡೆದೆ. ಇದ್ರಲ್ಲಿ ನಾನು ಒಂದ್ ಸ್ವಲ್ಪ ಹೇಳ್ತೀನಿ. ನೀವ್ ಹೇಳಿದ್ರಲ್ಲ, ಒಂದ್ಸರಿ ವಿಷ್ಣು ಮತ್ತೆ ಬ್ರಹ್ಮ ಕಿತ್ತಾಡ್ಕೊಳ್ತಾರೆ, ನಾನೆಚ್ಚು ಅಂತ. ಆಗ ವಿಷ್ಣು ವರಾಹ ರೂಪ, ಆವಾಗ ಈಶ್ವರ ಏನ್ ಮಾಡ್ತಾರೆ, ಈ ನಮಸ್ತೆ ರೀ, ಈ ಬೆಟ್ಟನೇ ಬೆಂಕಿ ಹಚ್ಬಿಡ್ತಾರೆ. ಈಗ ಇದೆಲ್ಲ ತಿರುವಣ್ಣಾಮಲೆ ಬೆಟ್ಟನ್ನೇ ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಬಿಟ್ಟು ಹೇಳ್ತಾರೆ, ಯಾರು ನನ್ನ ಆದಿ ಮತ್ತು ಅಂತ್ಯ ಕಂಡುಹಿಡಿತೀರಾ ಅವರೇ ಶ್ರೇಷ್ಠ ಅಂದಾಗ, ಆಗ ವಿಷ್ಣು ಏನ್ ಮಾಡ್ತಾರೆ, ವರಾಹ ರೂಪ ತಾಳಿ ಪಾತಾಳಕ್ಕೆ ಹೋಗ್ತಾರೆ. ಬ್ರಹ್ಮ ಮೇಲ್ ಹೋಗ್ತಾರೆ. ಅಂದ್ರೆ ಆದಿ ಅಂತ್ಯ ಇಬ್ಬರಿಂದಲೂ ಕಂಡುಹಿಡಿಯಕ್ ಆಗೋದಿಲ್ಲ. ಆಗ ಆ ಬ್ರಹ್ಮ ಸುಳ್ಳು ಹೇಳ್ತಾರೆ, ಒಂದು ನಾನ್ ನೋಡ್ದೆ ಅಂತ. ಅದಕ್ಕೆ ಸಾಕ್ಷಿಯಾಗಿ ಆ ಕೇದಿಗೆ ಹೂ, ಅದು ಸುಳ್ಳು ಹೇಳ್ತು ಅಂತಲೇ ಕೇದಿಗೆ ಹೂನ ಈಶ್ವರನ ಪೂಜೆಗೆ ಉಪಯೋಗಿಸೋದಿಲ್ಲ. ಇದೊಂದು ಕತೆ ಮೇಡಮ್, ಇದೊಂದು ಸ್ವಲ್ಪ ಹೇಳ್ಬೇಕು ಅನ್ಸ್ತು, ಹೇಳಿದೆ. ಯಾಕೆಂದ್ರೆ ನಿನ್ನೆ ತುಂಬಾ ಉದ್ದ ಆಗಿತ್ತು ವೇದಾವತಿ ಮೇಡಮ್ ಅವ್ರೆ, ಅದಕ್ಕೆ ಸ್ವಲ್ಪ ಶಾರ್ಟ್ ಮಾಡಿ ಅಂದ್ರು, ಅದಕ್ಕೆ ಕೇದಿಗೆ ಬಿಟ್ಬಿಟ್ಟೆ. ಮತ್ತೆ ಅಲ್ಲಿ ಏನೇನ್ ಕಾರ್ಯಕ್ರಮ ನಡೀತದೆ ಅನ್ನೋದನ್ನು ಕಟ್ ಮಾಡ್ಬಿಟ್ಟೆ. ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಾನು ಅನುಭವಿಸ್ಕೊಂಡೇ ವಾಕ್ ಮಾಡ್ದೆ. ನಾನಂತೂ ಬರ್ತಿದ್ದೀನಪ್ಪ. ವೇದಾವತಿ ಮೇಡಮ್, ಇದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಅಲ್ವಾ. ಏನ್ ಮನಸ್ಸಿನಲ್ಲಿ ತುಂಬಿಸ್ಕೊಳ್ತೀವೋ ಅದೇ ನಮ್ ಕಣ್ಣಿಗೆ ಕಾಣುತ್ತೆ. ನೆನೆಸ್ತಾ 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 ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಹೋಗುತ್ತೆ, ಅದು ಕಾರ್ಯಕ್ಕೆ ಬರ್ತದೆ. ಎಸ್, ಓಕೆಮ್ಮ. ಇಲ್ಲಿ ಇರೋಂತಹ 55 ಮಾಸ್ಟರ್ಸ್ ಕೂಡ ಈಗಾಗಲೇ ಆಲ್ರೆಡಿ ನಾವು ತಿರುವಣ್ಣಾಮಲೆಗೆ ಹೋಗಿ ಬಂದ್ಬಿಟ್ಟಿದೀವಿ. ಅವತ್ತಿನ ದಿವಸ ಯಾರೆಲ್ಲ ಹೋಗ್ತಾರೆ, ನಿಜಕ್ಕೂ ಅವರು ಅದೃಷ್ಟವಂತರು, ಪುಣ್ಯವಂತರು ಅಂತ ನಾನಾದ್ರೂ ಭಾವಿಸ್ತೀನಿ. ಥ್ಯಾಂಕ್ ಯು ಮಾ. ಶಿವಗಂಗಾ ಮ್ಯಾಮ್. ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್. ನಮಸ್ತೆ ಲಕ್ಷ್ಮೀಕಾಂತ್ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ ನಂದ ಮೇಡಮ್. ನಾವು ಕೂಡ ತಿರುವಣ್ಣಾಮಲೆಗೆ ಹೋಗ್ ಬರ್ಸ್ಬಿಟ್ರಿ ನೀವು. ತುಂಬಾ ಅದ್ಭುತವಾಗಿ ಮಾಡ್ಸಿದ್ರಿ, ಚೆನ್ನಾಗಿತ್ತು ಕೇಳ್ತಾ. ಯಾಕೆಂದ್ರೆ ಇದ್ರ ಬಗ್ಗೆ ನಮಗೂ ಗೊತ್ತಿರ್ಲಿಲ್ಲ. ಬರೀ ತಿರುವಣ್ಣಾಮಲೆಗೆ ಹೋಗ್ತಾರೆ, ಗಿರಿ ಸುತ್ತಾರೆ, ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ನಾನು ಒಬ್ರು ನಮ್ ಫ್ರೆಂಡ್ ಹೋಗ್ತಾ ಇದ್ರು. ಅವಾಗ ನಾನು ಏನ್ ಕೇಳ್ತಾ ಇದ್ದೆ ಅಂದ್ರೆ, ಎಷ್ಟೊಂದ್ ಸುತ್ತಾಕ್ತೀರಂತ ಕೇಳ್ತಾ ಇದ್ದೆ ನಾನು. ತಿರುವಣ್ಣಾಮಲೆ ಎಷ್ಟೊಂದ್ ಸುತ್ತಾಕ್ತ, 101 ಸುತ್ತಾಕ್ತೀರಂತ ಕೇಳಿದೆ. ಅವ್ರು ನಗ್ತಾ ಇದ್ರು. ಪ್ರತಿ ವರ್ಷ ಹೋದಾಗೆಲ್ಲ ನಗರಂತವ್ರು ನಾನು ನೆನೆಸ್ಕೊಂಡು, ಒಂದ್ ಸುತ್ತ ಬರೋದೇ ಕಷ್ಟ, ಎಷ್ಟೊಂದ್ ಸುತ್ತಾಕ್ತೀರಂತ ಕೇಳ್ಬಿಡ್ಲಲ್ಲ ಅಂತ. ಅದ್ರ ನನಗ್ ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ ಏನು ಅಂತ. ಇವತ್ತು ಅದ್ಭುತವಾಗಿ ತಿಳಿಸ್ಕೊಟ್ರಿ. ನಾವು ಕೂಡ ಅನ್ಕೊಂಡಿದೀನಿ ನಾನು ಬರ್ಲೇಬೇಕು ಅಂತ. ನೋಡೋಣ, ಸಾಯಿಬಾಬಾಗ್ ಹೋಗಿ ಬಂದು ಶಿರ್ಡಿ ನೋಡ್ಕೊಂಡ್ ಬಂದು ನನಗ್ ಟೈಮ್ ಸಿಕ್ತಂದ್ರೆ ನಾನ್ ಬರ್ಲೇಬೇಕು ಅಂತ ನಾನು ಸಂಕಲ್ಪ ಇಟ್ಕೊಂಡಿದೀನಿ. ಲಕ್ಷ್ಮೀಕಾಂತ್ ಮೇಡಮ್ ತುಂಬಾ ಅದ್ಭುತವಾಗಿ ಎಲ್ಲಾ ಸ್ಟೋರಿನೂ ಕವರೇಜ್ ಮಾಡಿದ್ರಿ, ಚೆನ್ನಾಗಿತ್ತು. ನಮಗೂ ಕೇಳ್ತಾ ಅನುಭವಿಸಿದ್ವಿ, ನಾವು ಜೀವಿಸಿದ್ವಿ ಅದ್ರೊಳಗಡೆ. ಅದ್ಭುತವಾಗಿತ್ತು ಮೇಡಮ್. ಧನ್ಯವಾದ ಅವಕಾಶಕ್ಕಾಗಿ. ಅಂದ್ರೆ ಈ ಸುಸಮಯ ಕ್ಷಣಗಳನ್ನ ಎಂದು ಮರೆಯೋದಿಕ್ಕಾಗೋದಿಲ್ಲ ಮೇಡಮ್. ಲಕ್ಷ್ಮೀಕಾಂತಮ್ಮ ಮೇಡಮ್, ಮತ್ತೆ ನಿಮ್ಗೆ ಥ್ಯಾಂಕ್ ಯು ಹೇಳ್ತಾ, ನೆಕ್ಸ್ಟ್ ಹೆಸರಿಲ್ಲ, ದಯವಿಟ್ಟು ಹೆಸರು ಹಾಕೊಳ್ಳಿ. ಸ್ಯಾಮ್ಸಂಗ್ ಅಂತ ಇದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ, ಮತ್ತೊಂದ್ಸಲ ನೋಡಿ, ಟ್ರೈ ಮಾಡಿ. ಇಲ್ಲ, ಒಂದ್ಸಲ ಬಟನ್ ಪ್ರೆಸ್ ಮಾಡಿ. ಓಕೆ, ನೀವು ಮತ್ತೊಂದ್ಸಲ ಟ್ರೈ ಮಾಡಿ. ಅನುರಾಧ ಮ್ಯಾಮ್. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ ಲಕ್ಷ್ಮೀಕಾಂತ ಮೇಡಮ್. ಲಕ್ಷ್ಮೀಕಾಂತ ಮೇಡಮ್, ನೀವು ರಾತ್ರಿನೂ ಹೇಳಿದ್ರಿ, ರಾತ್ರಿನೂ ಎಲ್ಲ ಕೇಳಿಸ್ಕೊಂಡ್ವಿ. ಮತ್ತೆ ಇವಾಗ್ಲೂನು ಮೇಡಮ್ ಹಾಕಿದ್ರು ಬೆಳಗ್ಗೆನೆ ಇರುತ್ತೆ ಅಂತ. ಹಂಗಾಗಿ ಕಾಯ್ಕೊಂಡು ಧ್ಯಾನ ಮಾಡಿ 4 ಗಂಟೆಗೆ ಇದ್ದು ಮಲ್ಗೆ ಇಲ್ಲ, ಅವಾಗ್ಲಿಂದ ಕಾಯ್ತಾ ಇದ್ದೆ ಯಾವಾಗ ಹೇಳ್ತಾರೆ ಪುನಃ ಕೇಳಿಸ್ಕೋಬೇಕು ಅಂತಾನೆ. ಯಾಕೆಂದ್ರೆ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ನಮ್ಗೆ ಬರಕ್ಕಾಗ್ತಾ ಇಲ್ವಲ್ಲ ಅಂತ ತುಂಬಾ ಬೇಜಾರಾಗಿತ್ತು. ಈಗ ನೀವ್ ಹೇಳಿದ್ರಿಂದ ನಮ್ಗೆ ಅಲ್ಲಿ ಹೋಗ್ ಬಂದಷ್ಟೇ ಖುಷಿ ಆಯ್ತು. ಈ ಅವಕಾಶ ಮಿಸ್ ಮಾಡ್ಕೊಂತಿದೀವಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಾ ಇದೆ. ಅದು ಅಶ್ವಿನಿ ಮೇಡಮ್ ನಿಮಗ್ ಕೇಳಿದ್ರು, ನಿಮ್ಗೆ ಯಾಕೆ ಹೇಳ್ಬೇಕು ಅನ್ನಿಸ್ತು ಅಂತ. ಈಗ ನಮ್ಮಂತವ್ರು ಬರ್ತಾ ಇಲ್ವಲ್ಲ, ನಮ್ಮಂತವ್ರಿಗೆ ಸಮಾಧಾನಕ್ಕಾದ್ರೂ ನೀವ್ ಹೇಳಿದ್ ನಮಗ್ ಖುಷಿ ಆಯ್ತು.
ಅಲ್ಲ, ನೀವು ಬರ್ಲಿ ಅಂತ ಪ್ರೇರೇಪಣೆಗೆ ಹೇಳಿದ್ದು ನಾನು, ಬರ್ಲಿ ಅಂತ. ಎಷ್ಟೋ ಜನ ಸಿದ್ಧರ ಬೆಟ್ಟಕ್ಕೆ ಹೋಗೋವಾಗ್ಲೂ ಹಂಗೆ ಅಂತಿದ್ರು, ಇಷ್ಟೊಂದಿದ್ಯಾ ನೋಡೇ ಇಲ್ಲ ನಾವು, ನೋಡೋಣ ಅಂತ ಬಂದ್ರು. ಯಾಕೆ ಆಗ್ಬಾರ್ದು? ಆಗ್ಬೋದು ಲಾಸ್ಟ್ ಮೂಮೆಂಟ್ ಅಲ್ಲಿ. ಹೌದು. ಯಾರು ಬರ್ಲಿ ಅದೇ ಅನ್ನೋ ಪ್ರೇರೇಪಣೆಗೆ. ಇಷ್ಟೊಂದು ಅಲ್ಲೆಲ್ಲ ಇದೆ ಅಂತ ಗೊತ್ತಿರ್ಲಿಲ್ಲ. ತಿರುವಣ್ಣಾಮಲೈ ಅಂದ್ರೆ ಏನೋ ಅಂತ ಅನ್ಕೊಂಡಿದ್ವಿ ನಾವು. ಗಿರಿ ಪ್ರದಕ್ಷಿಣೆ ಅಂದ್ರೆ ಏನೋ ಸಣ್ಣದಿರ್ಬೋದು, ಅದನ್ನ ಈ ತರ ಎಲ್ಲ ತಿಳ್ಕೊಂಡಿದ್ವಿ ನಾವು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ನಮ್ಗೆ ಅಲ್ಲಿ ಹೋಗಿ ಧ್ಯಾನ ಮಾಡಿದಷ್ಟೇ ಖುಷಿ ಆಯ್ತು, ಹೋಗ್ ಬಂದಷ್ಟೇ ಖುಷಿ ಆಯ್ತು ಮೇಡಮ್. ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಗೆ ಎಷ್ಟು ಹೇಳಿದ್ರು ಸಾಲದು. ಧನ್ಯವಾದಗಳು ಮೇಡಮ್. ಬರ್ಬೋದಿತ್ತು, ಮಕ್ಳೆಲ್ಲ ಇರೋದ್ರಿಂದ, ಮೊಮ್ಮಕ್ಳೆಲ್ಲ ಇರೋದ್ರಿಂದ ಬರಕ್ ಆಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಏನಾದ್ರೂ ಈ ತರ ಇದ್ರೆ ಮಿಸ್ ಮಾಡ್ಕೊಳಲ್ಲ ಮೇಡಮ್. ಅನ್ಕೊಂಡಿದೀವಿ. ಏನು ಅಂದ್ರೆ ಪ್ರತಿ ಪೌರ್ಣಮಿಗೆ ಜನ ಹೋಗ್ತಾರೆ ಅಲ್ಲಿ. ಹೋಗಿರೋರೇ ಹೋಗುದು, ಯಾಕಂದ್ರೆ ಅದರಿಂದ ಅವ್ರಿಗೆ ತುಂಬಾ ಪ್ರಯೋಜನಗಳಾಗಿದೆ. ಹೋಗಿರೋರೇ ಹೋಗ್ತಾರೆ, ಬೆಳಗ್ಗೆ ಹೋಗ್ತಾರೆ, ರಾತ್ರಿ ಬರ್ತಾರೆ. ಬೆಳಗ್ಗೆ ಬಸ್ ಅಲ್ಲಿ ಹೋಗೋದು, ಅದನ್ನ ಸುತ್ತೋದು, ಪ್ರಸಾದ ಮಾಡ್ಕೊಳ್ಳೋದು, ಸಾಯಂಕಾಲ ಬರ್ತಾ ಇರೋದು. ನಾವೇನ್ ಅನ್ಕೊಂಡ್ರು ಅಂದ್ರೆ, ಈಗ ಹೋದ್ರೆ ನಾವು ಅಷ್ಟು ನೋಡ್ತೀವೋ ಇಲ್ವೋ ನಮಗ್ ಗೊತ್ತಿಲ್ಲ. ಕಾರ್ಯಕ್ರಮಗಳನ್ನ ನೋಡ್ಕೊಂಡು, ಯಾಕಂದ್ರೆ ಜವಾಬ್ದಾರಿಯಿಂದ ಅಲ್ಲಿ ಹೋಗೋದ್ರಿಂದ ಅದು ಆಗ್ಬೇಕು, ಇದು ಆಗ್ಬೇಕು. ತದನಂತರ ರಂಗನಾಥ್ ಸರ್ ಹೇಳ್ತಿದ್ರು ಪ್ರತಿ ತಿಂಗಳು ಹೋಗೋಣ ಅಂತ. ಮೊನ್ನೆ ಪ್ರತಿ ತಿಂಗಳು ಅವ್ರಿಗೆ ಆಗಲ್ಲ ಪಾಪ. ಸೊ ನಾವೇನ್ ಅನ್ಕೊಂಡು ಅಂದ್ರೆ, ಒಂದ್ ಫಿಕ್ಸ್ ಮಾಡ್ಬಿಟ್ಟು ಮತ್ತೆ ಗ್ರೂಪ್ ಅಲ್ಲಿ ಅನೌನ್ಸ್ ಮಾಡಿ, ಯಾರು ಬರ್ತಾರೋ ಎಲ್ಲಾರು ಒಟ್ಟಿಗೆ ಹೋಗೋಣ. ಇನ್ನೊಂದಿನ ಟ್ರೈನು, ಇನ್ನೊಂದಿನ ಎಲ್ಲಾರು ಒಟ್ಟಿಗೆ ಹೋದ್ರೆ ಬರೋ ಜನ ಬರ್ಲಿ. ಯಾಕೆ ಒಂದು 3 ತಿಂಗಳಿಗೊಂದ್ಸರಿ ಹೋಗಿ ಬರ್ಬಾರ್ದು? ಯಾಕಂದ್ರೆ ಇಷ್ಟೊಂದು ಪ್ರಯೋಜನ, ಇಷ್ಟೊಂದು ಪ್ರಯೋಜನ ಇರುವಾಗ ನಮಗ್ ಬೇಕು ದೇವರ ಅನುಗ್ರಹ ಬೇಕು. ನಾವು ಮಾಡಿರೋ ಪಾಪಗಳನ್ನ ಗೊತ್ತೋ ಗೊತ್ತಿಲ್ದ್ರೋ ಮಾಡಿರೋ ಪಾಪ ಕೃತ್ಯಗಳನ್ನ ಕಳ್ಕೊಳಕ್ ಬೇಕು. ಹುಟ್ಟು ಸಾವು ನಮಗ್ ಮತ್ತೆ ಬೇಡ, ಮುಕ್ತಿ ಬೇಕು, ಮೋಕ್ಷ ಬೇಕು ಅನ್ನೋದಕ್ ನಾವು ಕಾಯ್ತಾನೆ ಇದೀವಿ. ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ನಾವು ಕೇಳಿದೆಲ್ಲ ಸಿಗೋವಾಗ, ನಾವು ಪ್ರಾರ್ಥನೆ ಮಾಡಿ ಬೇಡ್ಕೊಳ್ಳೋದೆಲ್ಲ ಸಿಗೋವಾಗ, ಯಾಕೆ ಅದನ್ನ ಅಲ್ಲಿ ಹೋಗ್ಬಾರ್ದು ಅಂತ ಅನ್ನಿಸ್ತು. ನೋಡೋಣ, ದೇವರ ಇಚ್ಛೆ ಇದ್ರೆ ಹೋಗೋಣ. ತುಂಬಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಧನ್ಯವಾದ. ಅನುರಾಧ ಮೇಡಮ್ ತುಂಬಾ ಭಾವುಕರಾಗಿದ್ದಾರೆ. ನಾನು ಕೂಡ ಹೋಗ್ಲಿಲ್ವಲ್ಲಪ್ಪ ಅಂತ. ಖಂಡಿತವಾಗ್ಲು ಪ್ರತಿ ದಿವಸ ನಾನು ಅನ್ಕೊಂಡೆ, ಈಗ ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್ ಮಾಡಿಸಿದಂತಹ ಈ ಧ್ಯಾನನ ಪ್ರತಿದಿನ ನಾನು ಹಾಕೊಂಡು ಕೇಳಿಸ್ಕೊಳ್ತಾ ಧ್ಯಾನ ಮಾಡ್ತೀನಿ. ನೋಡೋಣ, ಅಷ್ಟರಲ್ಲಿ ಭಗವಂತ ಹೋಗೋದಕ್ಕೆ ಎಲ್ಲಾ ರೀತಿಲೂ ಸಿದ್ಧತೆ ನಮ್ಗೆ ಅನುಕೂಲ ಮಾಡ್ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಎಸ್, ಹಿರೇಮಠ್ ಮೇಡಮ್. ನಮಸ್ತೆ ಮೇಡಮ್. ಲಕ್ಷ್ಮೀಕಾಂತ್ ಮೇಡಮ್ ನಮಸ್ತೆ. ಅಷ್ಟೇ. ನಿಮ್ದು ಒಂದು ವಿಶಿಷ್ಟವಾದ ದನಿ ಒಳಗ ಚುಂಬಕ ಶಕ್ತಿ ಇದೆ ಮ್ಯಾಮ್. ಆ ಶಕ್ತಿಯಿಂದ ನೀವು ಮಾಡಿಸ್ತಾ ಹೋದಾಗ ನನ್ನಲ್ಲಿ ಒಂದು ದೇವಸ್ಥಾನದ ಒಂದು ಪ್ರಜ್ವಲಿಸುವಂತ ಬೆಳಕನ್ನು ಕಂಡೆ ಮ್ಯಾಮ್. ಮಾಡ್ತಾ ಹೋದಾಗ ಅಂತ ತಕ್ಷಣನೇ ದೀಪ ಅಲ್ಲಿ ಉರಿತಾ ಇರೋದನ್ನ ಕಂಡೆ. ಬಹಳ ಅದ್ಭುತ ಅನಿಸ್ತು ನನಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಮೇಲೆ ಒಂದು ಸೆಳೆತದ, ನಿಮ್ಮ ದನಿ ಒಳಗ ಸೆಳೆತದ, ನಿಮ್ಗೆ ಎಲ್ಲರನ್ನ ಚುಂಬಕ ಶಕ್ತಿ ಅಂತೀವಲ್ಲ ಆ ತರ ಅದ. ಅದಕ್ಕಾಗಿ ಇದು ಹೆಚ್ಚಿನ ಶಕ್ತಿ ಕೊಡ್ತಂತ ಹೇಳ್ಬೋದು. ಆ ಪೂರ್ತಿ ತಗೊಂಡ್ ಹೋಗ್ಬಿಡ್ತೀರಿ ಅಲ್ಲಿಗೆ. ಅಲ್ಲಿ ನಾನು ಅದ್ಭುತವಾದ ಬೆಳಕನ್ನು ಕಂಡೆ. ಥ್ಯಾಂಕ್ ಯು. ಆಮೇಲೆ ಅದನ್ನ ಕೇಳಿದ್ದೆ ತಿರುವಣ್ಣಾಮಲೈ. ಆಮೇಲೆ ರಮಣ ಮಹರ್ಷಿಗಳು ಚಿಕ್ಕವರಿದ್ದಾಗನೆ, 8 ವರ್ಷದ ಬಾಲಕ ಇದ್ದಾಗನೆ ಈ ತರ ನೀವು ಹೇಳ್ದಂಗ ಒಬ್ರು ಬಂದು ಹೇಳ್ತಿದ್ರಂತೆ. ಅದನ್ನ ಕೇಳ್ಕೊಂಡು ಈಗ ಹೆಂಗ್ ನಮ್ಗೆಲ್ಲರ ಮನಸ್ಸಿಗೆ ಬಂದು ಆ ತರ ನಾ ಅಲ್ಲಿ ಹೋಗೇಬೇಕಂತ ಅವ್ರು ಹೋದ್ರಂತೆ ಚಿಕ್ಕವರಿದ್ದಾಗ. ನೀವು ಹೇಳಿದ್ದನ್ನು ಬಹಳ ಜನರಿಗೆ ಉಪಯೋಗ ಆಗ್ತದ. ಧನ್ಯವಾದ. ಥ್ಯಾಂಕ್ ಯು. ಮಾತಾಡಕ್ಕೆ ಪದಗಳಿಲ್ಲ ಅಂತ ಹೇಳ್ಬೋದು. ಅದ್ಭುತ. ಥ್ಯಾಂಕ್ ಯು. ಸ್ಯಾಮ್ಸಂಗ್ ಮತ್ತೆ ಅನ್ಮ್ಯೂಟ್ ಮಾತಾಡಿ. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ ಲಕ್ಷ್ಮೀಕಾಂತ ಮೇಡಮ್. ನಮಸ್ತೆ ಎಲ್ಲರಿಗೂ, ಮೇಡಮ್ ಅವರಿಗೂ. ಇವತ್ತಕ್ಕೆ ಮೇಡಮ್ ಅವರು ಒಳ್ಳೆ ಇದು ಕೊಟ್ರು. ಏನಂದ್ರೆ ದೇವರ ದರ್ಶನ ಮಾಡಿ ಬಂದಂಗ ಆಗಿತ್ತು. ಅಷ್ಟ್ ಚಂದ ನಂದಿಗಳದು, ಲಿಂಗಗಳದು ಎಲ್ಲ ವಿವರನು ತುಂಬಾ ಚೆನ್ನಾಗಿ ಕೊಟ್ರು ಮೇಡಮ್ ಅವರು. ಹಾಗ ಅದನ್ನೆಲ್ಲ ಕೇಳ್ತಾ ಇದ್ರೆ ಬರ್ಬೇಕು ಅಂತ ಬಾಳ ಮನ್ಸಲ್ಲಿದೆ. ಆಗ್ತೋ ಇಲ್ಲೋ ಪ್ರಯತ್ನ ಅಂತೂ ಮಾಡ್ತೀವಿ. ಆದ್ರೂ ನೋಡಿರಿ ನಾ ಮೇಡಮ್ ಬಂದೇ ಬರ್ತೀವಿ. ಮತ್ತೆ ಇನ್ನು ದೇವ್ರ ದರ್ಶನ ಬಹಳ ಚೆನ್ನಾಗಿ ಮಾಡ್ಕೊಟ್ರು ಮೇಡಮ್. ಅದು ವಿಡಿಯೋ ಮತ್ತೆ ಹಾಕಿ ಆ ತರ ಧ್ಯಾನವನ್ನು ಮಾಡಿದ್ರು ಧ್ಯಾನ ಇನ್ನೂ ಚೆನ್ನಾಗ್ ಆಗುತ್ತೆ ಮೇಡಮ್. ಬಹಳ ಖುಷಿ ಆಯ್ತು ಮೇಡಮ್. ಪ್ರತಿದಿನ ಅದನ್ನ ಅಳವಡಿಸ್ಕೋಬೇಕು ಅಂತ ಅನಿಸ್ತಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀಕಾಂತ ಮೇಡಮ್, ಥ್ಯಾಂಕ್ ಯು. ಬರ್ತೀನಿ ಅಂತ ಮನಸ್ಸು ಮಾಡಿದೀರಾ, ಬಂದು ಬಿಡಿ. ಬಂದೇ ಬಿಡ್ತೀವಿ ಮೇಡಮ್, ಮಾಡ್ತೀವಿ ಮೇಡಮ್. ನೋಡೋಣ. ಯಾವ ಊರು? ಜಮಖಂಡಿ ಮೇಡಮ್. ಜಮಖಂಡಿ, ಬಿಜಾಪುರ. ಬಿಜಾಪುರದಿಂದ ಬೆಂಗಳೂರು ಬಂದ್ಬಿಡ್ಬೋದು. ಇಲ್ಲಿ ಯಾರಾದ್ರೂ ಟ್ರೈನಲ್ಲೋ ಬರ್ಬೋದು. ಇಲ್ಲಿ ಯಾರಾದ್ರೂ ನೆಂಟ್ರಿದ್ರೆ ಅವ್ರ ಮನೇಲಿ ಉಳ್ಕೊಂಡು
ಈಗ ನಂಬರ್ಗಳೆಲ್ಲ ಹೇಳ್ತಾ ಇದ್ರು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ. ಆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ಬಂದ್ಬಿಟ್ರೆ ನಿಮಗೆ ಅಲ್ಲಿ ಬಂದ್ ಸೇರಿದ್ಮೇಲೆ ಹೋಗೋವರೆಗೂ ನಾವ್ ಯಾರಾದ್ರೂ ಜವಾಬ್ದಾರಿಗಳಾಗಿರ್ತೀವಿ, ಪರವಾಗಿಲ್ಲ. ಮಾವತಾರ್ ಫೌಂಡೇಶನ್ ಇಂದ ಯಾರಾದ್ರೂ ಜವಾಬ್ದಾರಿಗಳು ತಗೊಂಡ್ ಬಸ್ ಹಚ್ತೀವಿ. ಬರೋದು ಒಂದೇ, ನೀವು ಮನಸ್ಸು ಮಾಡ್ಬೇಕು. ಓಕೆ ಮೇಡಮ್. ಫಸ್ಟ್ ಬೆಂಗಳೂರು ಬರ್ಬೇಕಾ ಮೇಡಮ್? ನಿಮಗ್ ಮೋಸ್ಟ್ಲಿ ಅಲ್ಲಿಂದಾನೇ ಇರ್ಬೇಕಮ್ಮ. ನೋಡಿ ಮೇಡಮ್, ಕೆಲವರೆಲ್ಲ ಅದು ಹುಬ್ಳಿ ಸೆಷನ್ ಆದ್ಮೇಲೆ ಸವಿತಾ ಮೇಡಮ್ ಕಾಲ್ ಮಾಡಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಶಿವನಿ ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದ. ಮೇಡಮ್ ಇವ್ರು Yes, madam, thank you. ಸಿದ್ಧರ ಬೆಟ್ಟಕ್ಕೂ ಕೂಡ ಇದೇ ರೀತಿ ಬಂದಿದ್ರು. ಅವರು ಸಂಕಲ್ಪ ಮಾಡ್ಕೊಂಡು ಒಬ್ಳೆ ಬಂದಿದ್ರು. ರಾತ್ರಿ 12 ಗಂಟೆಗೆ ಬಂದು ಸಿದ್ಧರ ಬೆಟ್ಟ ತಲುಪಿದ್ದು. ಅಂದ್ರೆ ಗೊತ್ತಿಲ್ಲ. ಅದೇ ರೀತಿ ನೀವು ಸಂಕಲ್ಪ ಮಾಡ್ಕೊಂಡಿದ್ರೆ ಅವಾಗ ಬಂದ್ರಿ. ಅದೇ ರೀತಿ ಇಲ್ಲಿ ಕೂಡ ಸಂಕಲ್ಪ ಮಾಡ್ಕೊಳ್ಳಿ. ಓಕೆ Yes, ಓಕೆ ಮೇಡಮ್, ನಾನು ಥ್ಯಾಂಕ್ ಯು ಹೇಳೋದಿತ್ತು. ಥ್ಯಾಂಕ್ ನಾನು ಆ ವಿಷಯನ ಹೇಳ್ತಾ ಇದ್ದೆ ಈಗ. ಸವಿತಾ ಮೇಡಮ್, ನಿಮ್ಗೆ ಆ ಶಕ್ತಿ ಇದೆ ಖಂಡಿತ. ಸಿದ್ಧರ ಬೆಟ್ಟಕ್ಕೆ ನೀವು ಬಂದಿದ್ದೀರಾ, ಇದಕ್ಕೂ ಖಂಡಿತ ನಾನ್ ಬರ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬರ್ತೀನಿ ಮೇಡಮ್, ಥ್ಯಾಂಕ್ ಯು. ಮಾಡ್ಕೋತೀನಿ. ನೋಡಿ, ಅದಕ್ಕೆ ನಿನ್ನೆ ಏನಾಯ್ತು ಅಂತಂದ್ರೆ, ಎಲ್ಲಾ ಮಾಸ್ಟರ್ಸ್ ಈ ಧ್ಯಾನ ಅನುಭವ ಪಡೀಲಿ, ತಿರುವಣ್ಣಾಮಲೈ ಧ್ಯಾನ ಅನುಭವ ಪಡೀಲಿ ಅನ್ಬಿಟ್ಟು ನಾನು ನಿನ್ನೆನೆ ವಾಯ್ಸ್ ಮೆಸೇಜ್ ಹಾಕಿದ್ದೆ. ನೋಡಿ ಮಾಸ್ಟರ್ಸ್, ಅದಕ್ಕೇನೆ ಇನ್ ಟೈಮ್ಗೆ ಬಂದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಈಗ ಶನಿವಾರ ಅಂತಂದ್ರೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಸ್ವಲ್ಪ ಹಿಂದೇಟಾಗ್ತಾರೆ ನಮ್ಮ ಮಾಸ್ಟರ್ಸ್, ಆದಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸಲ್ಲ. ನೋಡಿ, ಇವತ್ತು 60 ಮಾಸ್ಟರ್ಸ್ ಬಂದಿದ್ದಾರೆ. ಕಾರಣ ನಮ್ಮ ಮೇಡಮ್ ಅಂತ ಹೇಳ್ಬೋದು. ಎಸ್, ನೆಕ್ಸ್ಟ್ ನಾಗರತ್ನಮ್ಮ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲಮ್ಮ ಆತ್ಮಬಂಧುಗಳಿಗೂ ನಮಸ್ತೆ. ಲಕ್ಷ್ಮೀಕಾಂತಮ್ಮ ಅವರಿಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು. ಯಾಕೆ ಅಂತಂದ್ರೆ ಪದೇ ಪದೇ ಎಲ್ಲರನ್ನು ಬಡದೆಬ್ಬಿಸ್ತಾ ಇದ್ದಾರೆ ಬರೋದಿಕ್ಕೆ. ಮತ್ತೆ ಯಾವುದೇ ಒಂದು ದೇವಸ್ಥಾನ ಆಗ್ಲಿ, ಯಾವುದೇ ಒಂದು ವಿಷಯ ಆಗ್ಲಿ, ನಾವು ಅದರ ಮಹಿಮೆ ತಿಳ್ಕೊಂಡು ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಅಂತ ನಾವು ಇವಾಗ ಅನ್ಕೋಬೇಕು. ಯಾಕೆಂದ್ರೆ ಗೊತ್ತಿಲ್ಲದೆ ನಾವು ಮಾಡೋ ಒಂದು ದೇವಸ್ಥಾನ ಸುತ್ತೋದಾಗ್ಲಿ, ಯಾವುದೇ ಒಂದು ವಿಷಯದಾಗ್ಲಿ ಗೊತ್ತಿಲ್ಲದೆ ಮಾಡೋದಕ್ಕಿಂತ ಅದ್ರ ಬಗ್ಗೆ ಮಹಿಮೆ ತಿಳ್ಕೊಂಡ್ ಮಾಡಿದಾಗ ತುಂಬಾ ಅದು ಆಳವಾಗಿ ಹೋಗುತ್ತೆ ಮನ್ಸಿಗೆ. ಅದರಿಂದ ಲಕ್ಷ್ಮೀಕಾಂತಮ್ಮ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತಾ, ಒಂದು ನಿಮಿಷ ಒಂದು ಕೊಟೇಶನ್ ಇದೆ ಮೇಡಮ್, ಅದನ್ನ ಓದಕ್ಕೆ ಅವಕಾಶ ಕೊಟ್ಟರೆ ಓದ್ಬಿಡ್ತೀನಿ. ಒಂದು ನಿಮಿಷ. ಫಸ್ಟ್ ಮೇಡಮ್ ಅನಿಸಿಕೆ ತಗೊಂಡ್ಬಿಡೋಣವಾ? ಅದೇ ಮೇಡಮ್, ಅನಿಸಿಕೆನಲ್ಲೇ ಇದುವೆ. ಒಂದು ನಿಮಿಷ ಅಷ್ಟೇ, ಒಂದು ದಾನದಿಂದ ದಾನದಿಂದ ಮನುಷ್ಯ ದೊಡ್ಡವನಾಗುತ್ತಾನೆ, ಇದರಿಂದಲೇ ಶ್ರೇಯಸ್ಸು ಲಭಿಸುತ್ತದೆ. ದಾನದಿಂದ ಪಾಪ ಪರಿಹಾರವಾಗುತ್ತದೆ ಎನ್ನಲಾಗುತ್ತದೆ. ದಾನದ ಹಿಂದೆ ಇಲ್ಲದವರಿಗೆ ಇರುವವರು ನೀಡುವ ಮೂಲಕ ಮತ್ತೊಬ್ಬರ ಅಗತ್ಯ ಪೂರೈಕೆಯಾಗುವ ಆಶಯವಿರುವುದು ಸತ್ಯ. ಅನೇಕ ಬಗೆಯ ದಾನಗಳನ್ನು ನಾವು ಗುರುತಿಸಬಹುದು. ಬನ್ನಿ, ಜ್ಯೋತಿಷ್ಯದಂತೆ ಯಾವ ದಾನದಿಂದ ಯಾವ ರೀತಿಯ ಲಾಭವಾಗುತ್ತದೆ ಎಂದು ನೋಡೋಣ. ಅನ್ನದಾನ ಮಾಡಿದರೆ ದಾರಿದ್ರ್ಯ ನಾಶವಾಗುತ್ತದೆ, ಸಾಲಗಳು ತೀರುತ್ತವೆ. ವಸ್ತುದಾನ ಮಾಡಿದರೆ ಆಯುಷ್ಯ ಹೆಚ್ಚುತ್ತದೆ. ಜೇನುತುಪ್ಪ ದಾನ ಮಾಡಿದರೆ ಪುತ್ರ ಭಾಗ್ಯ ಕಾಣಿಸುತ್ತದೆ. ದೀಪದಾನ ಮಾಡಿದರೆ ಕಣ್ಣು ಚೆನ್ನಾಗಿ ಕಾಣುತ್ತದೆ. ಅಕ್ಕಿ ದಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ. ತುಪ್ಪ ದಾನ ಮಾಡಿದರೆ ರೋಗ ನಿವಾರಣೆಯಾಗುತ್ತದೆ. ಹಾಲು ದಾನ ಮಾಡಿದರೆ ದುಃಖ ತೀರುತ್ತದೆ. ಮೊಸರು ದಾನ ಮಾಡಿದರೆ ಇಂದ್ರಿಯಗಳು ವೃದ್ಧಿಯಾಗುತ್ತವೆ. ಹಣ್ಣುಗಳನ್ನು ದಾನ ಮಾಡಿದರೆ ಬುದ್ಧಿಸಿದ್ಧಿಯು ಲಭಿಸುತ್ತದೆ. ಬಂಗಾರ ದಾನ ಮಾಡಿದರೆ ಕುಟುಂಬದಲ್ಲಿ ಇರುವ ದೋಷ ನೀಗುತ್ತದೆ. ಬೆಳ್ಳಿ ದಾನ ಮಾಡಿದರೆ ಮನಸ್ಸಿನ ಚಿಂತೆ ನೀಗುತ್ತದೆ. ಹಸು ಅಥವಾ ಗೋವು ದಾನ ಮಾಡಿದರೆ ಖುಷಿ, ದೇವರುಗಳು, ಪಿತೃಗಳಿಂದ ವಿಮೋಚನೆ. ತೆಂಗಿನಕಾಯಿ ದಾನ ಮಾಡಿದರೆ ನೆಲದ ಕಾರ್ಯ ಸಿದ್ಧಿಸುತ್ತದೆ. ನಲ್ಲಿಕಾಯಿ ದಾನ ಮಾಡಿದರೆ ಜ್ಞಾನ ದಕ್ಕುತ್ತದೆ. ಭೂಮಿ ದಾನ ಮಾಡಿದರೆ ಈಶ್ವರ ದರ್ಶನವಾಗುತ್ತದೆ. ಈ ಎಲ್ಲಾ ದಾನಗಳ ಮಹತ್ವವನ್ನು ತಿಳಿದು ನಾವು ನಮ್ಮ ಕೈಲಾದ ದಾನಗಳನ್ನು ಮಾಡುತ್ತಾ ಧನ್ಯರಾಗೋಣ. ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ. ಥ್ಯಾಂಕ್ ಯು ಮೇಡಮ್. ನಮ್ ನಾಗರತ್ನಮ್ಮ ಮೇಡಮ್ ಇದೆ. ಇಲ್ಲಿ ಒಂದು ಅಲ್ಲಿ ಸನ್ಯಾಸಿಗಳು, ಮುನಿಗಳು ತುಂಬಾ ಜನ ಇರ್ತಾರೆ. ಅವರು ಅಲ್ಲಿ ಆಶ್ರಮಗಳಲ್ಲಿ ಕೊಡೋ ಊಟ ಅಥವಾ ಯಾರಾದ್ರೂ ಕೊಡೋದನ್ನ ಮಾತ್ರ ತಗೊಳ್ತಾರೆ. ಯಾರು ನಾನ್ ಕೊಡಿ ಅಂತ ಕೇಳೋದಿಲ್ಲ. ನೆನ್ನೆ ಹೇಳ್ತಾ ಇದ್ದೆ, ಯಾರಾದ್ರೂ ಏನಾದ್ರೂ ದಾನ ಮಾಡ್ಬೇಕು ಅಂತ ಅನ್ಸಿದ್ರೆ, ಯಾಕಂದ್ರೆ ಕಲಿಯುಗದಲ್ಲಿ ನಮ್ಗಿರೋದು ಎರಡೇ ಪ್ರತಿಫಲ ಸಿಗ್ಬೇಕು ಅಂದ್ರೆ ದಾನ ಮತ್ತು ಸೇವೆ. ಈ ದಾನ ಯಾವ ರೂಪದಲ್ಲಾದ್ರೂ ಮಾಡಬಹುದು. ಆದ ಕಾರಣ ತಮ್ಮ ಮನಸ್ಸಿಚ್ಛೆ ಏನಿದೆಯೋ ಅದನ್ನ ತಗೊಂಡ್ ಬಂದ್ ಅಲ್ಲಿರುವಂತ
ಒಂದು ಸನ್ಯಾಸಿಗಳಿಗೆ ಮುನಿಗಳಿಗೆ ಏನಿದೆ ಅಲ್ಲಿ ಬರುವಂತ ಒಂದು ಜನರಿಗೂ ಕೊಡ್ಬೋದು. ಜೊತೆಗೆ ನಾನೇನ್ ಅನ್ಕೊಂಡೆ ಅಂದ್ರೆ, ಹೋಗ್ತೀವಿ ನಾವು ಹೂವ, ತೆಂಗಿನಕಾಯಿ, ಊದ್ಕಡ್ಡಿ ಎಲ್ಲ ತಗೊಂಡೋಗಕ್ಕಾಗಲ್ಲ. ಆದ್ರೆ ಎಲ್ಲೇ ದೇವಸ್ಥಾನ ಇದ್ರು ಒಂದು ಕರ್ಪೂರ ಹಚ್ಚಿ ನಮಸ್ಕಾರ ಹಾಕ್ತಿವಿ. ಆದ್ರಿಂದ ಎಲ್ಲ ನಂದಿಗಳ ವಿಗ್ರಹಗಳಿಗೆ, ಎಲ್ಲಾ ಲಿಂಗಗಳಿಗೆ ಮತ್ತು ದೇವಸ್ಥಾನದಲ್ಲಿ ಒಂದಷ್ಟು ಕರ್ಪೂರ ಹಚ್ಚಿ ನಮಸ್ಕಾರ ಹಾಕ್ಬೋದು. ಆದ್ರಿಂದ ಯಾರಾದ್ರೂ ಕರ್ಪೂರ ತರೋಂಗಿದ್ರೆ ಕರ್ಪೂರ ಬೆಂಕಿ ಪಟ್ನ ತನ್ನಿ, ಜೊತೆಗೆ ಒಂದು ಟಾರ್ಚು ತಂದಿರ್ರಿ, ಅಥವಾ ಮೊಬೈಲ್ ಟಾರ್ಚು ಫುಲ್ ಚಾರ್ಜ್ ಮಾಡ್ಕೊಳ್ಳಿ. ಯಾಕಂದ್ರೆ ರಾತ್ರಿ ವೇಳೆ ಇರ್ತದೆ ಓಪನ್, ಆದ್ರೂ ನಾವು ಚೆನ್ನಾಗಿ ನೋಡ್ಬೇಕು, ಲಿಂಗ ದರ್ಶನ ಆಗ್ಬೇಕು ಅಂದ್ರೆ ಈ ವಸ್ತುಗಳ ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬಿಟ್ಟಿದೀನಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮೇಡಮ್. ಶಶಿಕಲಾ ಮ್ಯಾಮ್. ನಮಸ್ತೆ. ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ ಲಕ್ಷ್ಮೀಕಾಂತಮ್ಮ ಮೇಡಮ್. ತುಂಬಾ ಚೆನ್ನಾಗಿ ಪರಿಕ್ರಮಣ ಮಾಡಿಸಿದ್ರಿ. ತುಂಬಾ ಚೆನ್ನಾಗಿ ಪರಿಕ್ರಮಣ ಮೊದ್ಲೇ ಒಂದ್ಸಲ ಮಾಡಿಸ್ಬಿಟ್ಟಿದ್ದೀರಾ. ತುಂಬಾ ಅಂದ್ರೆ ಈ ಡೀಟೇಲ್ಸ್ ತಿಳ್ಕೊಂಡು ಹೋದ್ರೆ ಎಲ್ಲರೂ ಹೇಳ್ದಂಗೆ ನಮ್ಗೆ ಪ್ರತಿಯೊಂದು ಯಾವ್ದಾದ್ರು ಬಿಟ್ಟೋದ್ರೆ ಅದನ್ನ ಮತ್ತೆ ಹೋಗಿ ನೋಡ್ಕೊಂಡು ಬರಕ್ಕೆ ಅನುಕೂಲ ಆಗುತ್ತೆ. ಅದನ್ನ ಬಹಳ ಚೆನ್ನಾಗಿ ಮಾಡ್ಸಿದೀರಾ. ನಿಮ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಅದಕ್ಕೆ ಬರ್ತೀನಿ, ಸಂಕಲ್ಪ ಮಾಡ್ಕೊಂಡಿದ್ದೀನಿ. ನನ್ಗೆ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ತಿರುವಣ್ಣಾಮಲೈ ಅನ್ನೋ ಊರೊಂದು ಹೆಸರು ಕೇಳಿದ್ದೆ ಬಿಟ್ರೆ ನಂಗೆ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ನಿನ್ನೆಯಿಂದ ಹೇಳ್ತಾ ಇದ್ದೀರಾ, ಇದರಿಂದ ನಾನು ಒಂದಷ್ಟು ಅದ್ರ ಬಗ್ಗೆ ತಿಳ್ಕೊಂಡೆ. ಖುಷಿ ಆಯ್ತು. ಸೊ ನಾನು ಅದನ್ನ ದರ್ಶನ ಮಾಡ್ತೀನಿ ಅಂತ ಮಾಡ್ತೀನಿ ಖಂಡಿತವಾಗ್ಲಿ. ಹಾಗೇನೆ ಎಲ್ಲರಿಗೂ ಒಂದು ಪ್ರೇರಣೆ ನೀಡ್ತಾ ಇದ್ದೀರಾ, ಅದು ವೆರಿ ಇಂಪಾರ್ಟೆಂಟ್. ಅಂದ್ರೆ ಈಗೆಲ್ಲ ಇದೆ ಅಂತ ಅಂದಾಗ ಎಷ್ಟೊಂದ್ ಜನಕ್ಕೆ ಮನಸ್ಸಾಗ್ಬೋದು. ಅವರು ಒಂದು ಸಂಕಲ್ಪ ಮಾಡ್ಕೊಂಡ್ರೆ, ಇವತ್ತು ಸಂಕಲ್ಪ ಮಾಡ್ಕೊಂಡ್ರೆ ಇನ್ನೂ 4-5 ದಿನ ಇದೆ, ಅವರು ಖಂಡಿತ ಬರಬಹುದು ಅನ್ನೋ ಮನಸ್ಸು ಬರುತ್ತೆ. ಎಲ್ಲರೂ ಸಂಕಲ್ಪ ಮಾಡ್ಕೊಳ್ಳಿ, ಖಂಡಿತ ಆಗತ್ತೆ. ಸಂಕಲ್ಪದಿಂದ ಸಿದ್ಧಿ ಅಂತ ಹೇಳ್ತಾರೆ. ಸಂಕಲ್ಪ ಮಾಡ್ಕೊಂಡು ಎಲ್ಲರೂ ಬನ್ನಿ, ಎಲ್ಲರೂ ಒಟ್ಟಿಗೆ ಹೋಗೋಣ, ಚೆನ್ನಾಗಿ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ, ಭಗವಂತನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಮೇಡಮ್. ಶಶಿಕಲಾ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಗೈಡೆನ್ಸ್ ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸುಭದ್ರಾ ಮೇಡಮ್. ಸುಭದ್ರಾ ಮೇಡಮ್. ಓಕೆ ಮೇಡಮ್, ಮಾತಾಡಿ. ಗುರುದೇವಿ ಹೀರಮ್ಮ. ಇಲ್ಲ, ನಿಮ್ದು ಅನ್ಮ್ಯೂಟ್ ಆಗಿದೆ ನೋಡಿ, ಮಾತಾಡಿ. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ ಲಕ್ಷ್ಮೀಕಾಂತ್ ಮೇಡಮ್. ನಾನು ನಿಮ್ಮ ಈಚಿನ ಕೇಳ್ದೆ ಸಿದ್ರಬೆಟ್ಟಕ್ಕೂ ನಿಮ್ ಇದನ್ನ ಕೇಳ್ಕೊಂಡೆ. ನೆಟ್ವರ್ಕ್ ಇಶ್ಯೂ ಇದೆ, ವಿಡಿಯೋ ಆಫ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡು. ವಿಡಿಯೋ ಆಫ್ ಇದೆ ಮೇಡಮ್ ಅವ್ರದ್ದು, ಅದೇ ನೆಟ್ವರ್ಕ್ ಇಶ್ಯೂ ಇದೆ ಅವ್ರದ್ದು. ಗುರುದೇವಿ ಮೇಡಮ್, ನೆಟ್ವರ್ಕ್ ಇದ್ ಕಡೆ ಬನ್ನಿ ಮೇಡಮ್. ಸುಭದ್ರ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಲಕ್ಷ್ಮೀಕಾಂತಮ್ಮ ಮೇಡಮ್, ಅಶ್ವಿನಿ ಮೇಡಮ್, ಆಲ್ ಮಾಸ್ಟರ್ ನಮಸ್ತೆ ಮೇಡಮ್. ಕೇಳಿಸ್ತಿದೆಯಲ್ಲ? ಕೇಳಿಸ್ತಿದೆ, ಮಾತಾಡಿ. ಮೇಡಮ್ ಅವ್ರು ತುಂಬಾ ಮೋಟಿವೇಶನ್ ಮಾಡ್ತಾ ಇದ್ದಾರೆ. ನಾನು ದೃಢವಾದ ಸಂಕಲ್ಪವನ್ನು ಮಾಡ್ಕೊಂಡಿದ್ದೀನಿ, ಬಂದೇ ಬರ್ತೀನಿ ಅನ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಎಲ್ಲರಿಗೂ ಕರ್ಕೊಂಡ್ ಬಂದ್ ಬಿಟ್ಟಿದ್ದಾರೆ. ಇವಾಗ ಮಾನಸಿಕವಾಗಿ ಹೋಗಿ ಬಂದಿವಿ. ಅವ್ರ ಮಾತಲ್ಲಿ, ಅವ್ರು ಹೇಳುವಂತ ಶೈಲಿಯಲ್ಲಿ ತುಂಬಾನೇ ಪವರ್ ಇದೆ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ವಿಡಿಯೋ ಎಷ್ಟಕ್ ಬರ್ತದ ಅಶ್ವಿನಿ ಮೇಡಮ್? ವಿಡಿಯೋ ಎಷ್ಟಕ್ ಬರ್ತದ ಮೇಡಮ್ ಅವ್ರದ್ದು ಇದು ಫೌಂಡೇಶನ್ ಇದಕ್ಕೆ ಗ್ರೂಪಿಗೆ? ಮಧ್ಯಾಹ್ನ ಬರುತ್ತೆ ನೋಡಿ. ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮ್ಯಾಮ್. ಯಾರು ಜಮಖಂಡಿಯರ್ ಇದ್ರಲ್ಲ, ಜಮಖಂಡಿಯರ್ ನನ್ ಕಾಂಟ್ಯಾಕ್ಟ್ ಮಾಡಕ್ ಹೇಳಿ ನೋಡೋಣ. ಅವ್ರ ಹೆಂಗ ಏನು ಅಂತ, ಅವ್ರೇ ಒಬ್ರೇ ಇದಾರ ಅಂತಂದ್ರಲ್ಲ, ನೋಡಮ್ ಈ ಕಡೆ ಜೊತೆಯಾಗಿ ಬಂದ್ರೆ ನೋಡೋಣ. ಸಂಕಲ್ಪ ಅಂತೂ ಮಾಡ್ಕೊಂಡಿವಿ ಮೇಡಮ್. ಪಾಪ ಸವಿತಾ ಮೇಡಮ್ ಯಾರ ಇದ್ರಲ್ಲ, ಹೇಳಿದ್ರಲ್ಲ, ಬಂದ್ರೆ ಯಶೋಧ ಮೇಡಮ್ ಹೇಳಿ. ನಮಸ್ತೆ ಮಾತಾಡ್ತಾ ಇದ್ದಾರೆ. ಸವಿತಾ ಮಾತಾಡ್ತಾರೆ ಮೇಡಮ್. ನಾವು ಇಲ್ಲ, ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ ಮೇಡಮ್, ಮ್ಯೂಟ್ ಮಾಡ್ಕೊಬಿಡಿ. ಈಗ ಯಶೋಧ ಅವರು ಮಾತಾಡ್ತಾರೆ. ನಮಸ್ತೆ ಮ್ಯಾಮ್. ನಮಸ್ತೆ ಲಕ್ಷ್ಮೀಕಾಂತಮ್ಮ ಮೇಡಮ್. ನಮಸ್ತೆ. ಎಲ್ಲಾ ಮಾಸ್ಟರ್ಸ್ಗೂ ಕೂಡ ನನ್ನ ಆಂತರಿಕ ಹೃದಯಾಳದ
ಆತ್ಮದ ನಮಸ್ಕಾರಗಳು. ಯಾಕೆಂದ್ರೆ ನಿಮ್ ಮುಖಗಳು ನೋಡಿ ತುಂಬಾ ದಿನ ಆಗೋಗ್ಬಿಟ್ಟಿತ್ತು. ಫುಲ್ ಖುಷಿ ಅಂದ್ರೆ ಖುಷಿ ಆಯ್ತು ಎಲ್ಲಾರ ಮುಖಗಳನ್ನು ನೋಡಿ. ಇವತ್ತು ದೇವರ ದರ್ಶನ ಮಾಡ್ದಷ್ಟೇ ನನಗೆ ಒಂದು ಫೀಲ್ ಆಯ್ತು. ಲಕ್ಷ್ಮೀಕಾಂತಮ್ಮ ಮೇಡಮ್ ತಿರುವಣ್ಣಾಮಲೆಗೆ ಹೋಗಿ ಧ್ಯಾನ ಮಾಡಿಸಿದಂತ ಅದ್ಭುತವಾಗಿತ್ತು ಮೇಡಮ್. ನಮಿಗೂ ಕೂಡ ಬರಕ್ ಆಗ್ತಿಲ್ಲ, ಯಾಕೆ ಅಂದ್ರೆ ಇಲ್ಲಿ ನಮ್ಮ ಹೆಂಡತಿನೂ ಕೂಡ ಬರ್ತಿಲ್ಲ, ಹಂಗಾಗಿ ನಾನು ಬರಲ್ಲ, ಜೋಡಿ ಮೇಲೆ ಬರ್ತೀವಿ ಅಷ್ಟೇ. ಅದ್ ಹೇಳಕ್ ಇಷ್ಟ ಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಮಾಸ್ಟರ್ಸ್ ತಿರುವಣ್ಣಾಮಲೈ ಧ್ಯಾನ ಯಜ್ಞ ಆ ಸಂದರ್ಭದಲ್ಲೇ ಇರೋದ್ರಿಂದ ನಮ್ಮ ಯಜಮಾನ್ರ ಬಗ್ಗೆ ನಾನು ಈಗ ಮಾತಾಡಲ್ಲ, ಆಮೇಲೆ ವಿಚಾರಿಸ್ಕೊಳ್ತೀನಿ ಅಂತ ಹೇಳ್ತಾ. ಓಕೆ, ನೆಕ್ಸ್ಟ್ ಯಶೋಧ ಮೇಡಮ್ ಆದ್ಮೇಲೆ ಶಾರದಾ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಮ್ಯಾಮ್. ನಮಸ್ತೆ ಲಕ್ಷ್ಮೀಕಾಂತ ಮೇಡಮ್. ನಮಸ್ಕಾರ. ನಮಸ್ಕಾರ ಲಕ್ಷ್ಮೀಕಾಂತ ಮೇಡಮ್ ಲೆಫ್ಟ್ ಆದ್ರ? ಹಲೋ, ಇದೇನೆ. ನಮಸ್ತೆ ಮೇಡಮ್. ನಾನು ಸಂಕಲ್ಪ ಮಾಡ್ಕೊಂಡೆ ನಿನ್ನೆ ಮಾಡ್ಸಿದ್ರಲ್ಲ, ನಿನ್ನೆ ಮಧ್ಯಾಹ್ನ ಸಂಕಲ್ಪ ಮಾಡ್ಸಿದ್ರಲ್ಲ, ಅದು ಸಂಕಲ್ಪ ಮಾಡ್ಕೊಂಡೆ. ಬೆಳಗ್ಗೆ ಅಟೆಂಡ್ ಆಗ್ಲಿಲ್ಲ, ವಾಕಿಂಗ್ ಹೋದೆ. ಬರೀ ಕಾಲಲ್ಲಿ ವಾಕಿಂಗ್ ಮಾಡ್ತಾ ಇದ್ದೆ. ಎಲ್ಲಾರು ಕೇಳಿದ್ರು ಏನಕ್ಕೆ ವಾಕಿಂಗ್, ಬರೀ ಕಾಲಲ್ಲಿ ವಾಕಿಂಗ್ ಮಾಡ್ತಾ ಇದೆಯಾ, ಕಾಲ್ ನೋವ ಮಂಡಿ ನೋವ ಅಂದ್ರೆ ಏನಿಲ್ಲ, ನಾನು ತಿರುವಣ್ಣಾಮಲೆಗೆ ಹೊರಟಿದ್ದೀನಿ, ಅದಕ್ಕೋಸ್ಕರ ಬರೀ ಕಾಲಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ. ನಾನು ಸಂಕಲ್ಪ ಮಾಡ್ತಾ ಇದ್ದೀನಿ. ಖಂಡಿತ ಆಗುತ್ತೆ. ಎಸ್ ಮೇಡಮ್, ನೀವು ಖಂಡಿತ ಬರ್ತೀರಾ. ಪ್ರತಿದಿನ ಸಂಕಲ್ಪ ಮಾಡ್ಕೊಳ್ಳಿ. ಓಕೆ, ನಾಗರತ್ನಮ್ಮ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಓಕೆ, ಮಾತಾಡಿ ಮೇಡಮ್. ಇನ್ನ ಲಕ್ಷ್ಮೀಕಾಂತಮ್ಮ ಅವರು ಎಲ್ಲಾರ್ನು ಮಾನಸಿಕವಾಗಿ ಕರ್ಕೊಂಡು ಹೋದ್ರು. ಮಾನಸಿಕವಾಗಿ ಕರ್ಕೊಂಡು ಹೋದ್ಮೇಲೆ ನಾವೇನೋ ತಗೊಂಡ್ ಹೋಗ್ಬೇಕಲ್ಲ ಅಂತ ನಾನು ತಗೊಂಡು ಹೋಗೋಕೆ ಅವ್ರಿಗೆ ಇಚ್ಛೆ ಇದ್ದದ್ದು ತಗೊಂಡು ಹೋಗ್ಲಿ ಅಂದ್ಬಿಟ್ಟು ದಾನದ ಬಗ್ಗೆ ನಾನು ಒಂಚೂರು ಅಡ್ವರ್ಟೈಸ್ ಮಾಡಿದೆ ಅಷ್ಟೇನೆ. ದಾನ ಏನೇನ್ ದಾನ ಮಾಡ್ಬೋದು, ಅಲ್ಲಿ ತಗೊಂಡ್ ಹೋಗೋದಾಗ್ಲಿ, ಅಲ್ಲಿ ತೆಗೆದು ಕೊಡೋದಾಗ್ಲಿ, ನಾವ್ ಏನೆಲ್ಲ ಕೊಡ್ಬೋದು. ಈಗ ಅವರು ಅಕ್ಕಿ ದಾನ ಎಲ್ಲ, ತುಪ್ಪ ದಾನ ಎಲ್ಲ ಕೇಳಿದಾರೆ, ಅದೆಲ್ಲ ಅಡ್ಗೆಗೆ ಯೂಸ್ ಆಗುತ್ತಲ್ವಾ, ಅದಕ್ಕೆ ಅದನ್ನು ನಾನು ಒಂಚೂರು ಅಡ್ವರ್ಟೈಸ್ ಮಾಡಿದೆ. ಅವ್ರ ವಿಡಿಯೋ ಜೊತೆಗೆ ಇದು ಒಂಚೂರು ಇದಾಗ್ಲಿ ಅಂತ ಅನ್ಕೊಂಡೆ ಮೇಡಮ್. ಅದಕ್ಕೆ ಮತ್ತೆ ಮಾಡಿದೆ. ಯಾಕೆಂದ್ರೆ ನಾವೇನೆಲ್ಲ ಕೊಡ್ತೀವಿ ಅದನ್ನ ಇವತ್ತು ಕೊಟ್ರೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡ್ ಮಾಡಿದೆ ಅಷ್ಟೇ. ಸೂಪರ್ ಮೇಡಮ್, ಥ್ಯಾಂಕ್ ಯು. ನಂದಾ ಮೇಡಮ್, ನೀವೇನಾದ್ರೂ ಮಾತಾಡೋದಿದ್ಯಾ? ಮೇಡಮ್ ಮತ್ತೆ ಇದು ಹ್ಯಾಂಡ್ ಮಾಡಿದಾರ ಅವರು? ಇಲ್ಲ, ಶಾರದಾ ಮೇಡಮ್ ಮಾತಾಡಿದಾರಲ್ವಾ? ಅನ್ಮ್ಯೂಟ್ ಕೊಡಿ ಮೇಡಮ್, ಮತ್ತೆ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾತಾಡಿ ಮೇಡಮ್. ಶಾರದಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್, ಇನ್ನೊಂದು ವಿಚಾರ ಏನು ಅಂದ್ರೆ, ಈಗ ಹೊಸ ಮಾಸ್ಟರ್ಸ್ ಇರ್ತೀರಾ, ಮತ್ತೆ ಯಾರೆಲ್ಲ ಇಲ್ಲಿವರೆಗೂ ಮಾತಾಡಿಲ್ಲ ನೋಡಿ, ಇದೊಂದು ಸದವಕಾಶ. ಅರುಣಾಚಲೇಶ್ವರ ದರ್ಶನ ಮಾಡ್ಕೊಂಡೇ ಬಂದಿದೀವಿ ನಾವೆಲ್ಲರೂ ಕೂಡ, ಮುಖಾಮುಖಿಯಾಗಿ ಎಲ್ಲರೂ ಭೇಟಿಯಾಗಿದ್ದೀವಿ ಎನ್ನುವಂತಹ ಫೀಲಿಂಗ್ಸ್, ಒಂದು ಸಂದರ್ಭನ ನಮ್ಮ ಮೇಡಮ್ ತಂದ್ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿ ಮಾಸ್ಟರ್ಸ್. ಹಾಗೆ ಯಾರೆಲ್ಲ ಮಾತಾಡಿಲ್ಲ ಅವರು ಕೂಡ ಹ್ಯಾಂಡ್ ರೈಸ್ ಮಾಡಿ ತಮ್ಮ ಅನಿಸಿಕೆ, ಅಂದ್ರೆ ಬರ್ಬೇಕು ಅಂತ ಮನಸ್ಸಲ್ಲಿರುತ್ತೆ, ಆದ್ರೆ ಬರೋದಕ್ಕೆ ಆಗಲ್ವೇನೋ ಅನ್ನೋದು ಡೌಟ್ ಇರುತ್ತೆ. ಅವರು ಕೂಡ ನಿಮ್ಮ ಅನಿಸಿಕೆ ತಿಳಿಸ್ಬೋದು. ನಮಸ್ತೆ ಮೇಡಮ್, ಈಗ ಮಾತಾಡಿ. ಶಾರದಾ ಮೇಡಮ್ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿತ್ತು, ನೆಟ್ವರ್ಕ್ ಇಶ್ಯೂ ಇತ್ತು ಮೇಡಮ್. ಅದೇ ನಾನು ಎಲ್ಲ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ನಾನು ನಿನ್ನೆ ಲಕ್ಷ್ಮೀಕಾಂತ ಮೇಡಮ್ ಮಧ್ಯಾಹ್ನ ಧ್ಯಾನದಲ್ಲಿ ಇದ್ ಮಾಡ್ಸಿದ್ರು, ತುಂಬಾ ಚೆನ್ನಾಗಿದೆ ಆಯ್ತು. ನಾನು ನಮ್ಮ ಮಗ ನಾವಿಬ್ರು ಬರೋಣ ಅಂತ ಸಂಕಲ್ಪ ಮಾಡ್ತಾ ಇದ್ದೀನಿ. ಸರಿ, ನಾನು ಡೊನೇಟ್ ಮಾಡಕ್ ಎಲ್ಲಾರ್ಗು ಹೇಳ್ತಾ ಇದ್ದೀನಿ, ನಮ್ಮ ಮಗಳಿಗೂ ಹೇಳ್ದೆ, ನಿಮ್ಮ ಎಷ್ಟು ಇರುತ್ತೋ ಅಷ್ಟು ಮಾಡಮ್ಮ, ನಂಬರ್ ಕಳಿಸ್ತೀನಿ ರೇವತಿ ಮೇಡಮ್ದು ಅಂತ. ನಾನು 500 ಡೊನೇಟ್ ಮಾಡಿದೆ. ನಾನು ಫಂಕ್ಷನ್ ಇದೆ ಒಂದು 15ಕ್ಕೆ ಫಂಕ್ಷನ್ ಮುಗಿಸ್ಕೊಂಡು 16 ಕೊಡ್ತೀವಿ ಮೇಡಮ್ ನಾವು ಇಲ್ಲಿಂದನ ಬೆಳಗ್ಗೆನೆ. ಫಂಕ್ಷನ್ಗೆ ಹೋದಾಗ್ಲೂ ಒಂದ್ ಸ್ವಲ್ಪ ಕನೆಕ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲಾರ ಹತ್ರನು, ನಮ್ಮ ರಿಲೇಟಿವ್ ಹತ್ರ. ನಿಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಕೊಡ್ರಿ, ಹಿಂಗ್ ತಿರುವಣ್ಣಾಮಲೆಗೆ ಈ ತರ ಹೋಗ್ತಾ ಇದೀವಿ ಧ್ಯಾನ ಮಂದಿರದಿಂದ ಅಂತ, ಅದೊಂದು ಇದ್ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಇದು ನಾವು ಎಷ್ಟೋ ವರ್ಷದ್ದು ಕನ್ಸು, ಇದು ಹೋಗ್ಬೇಕು ಅಂತ. ನಾವು ಓಂ ಶಕ್ತಿ ಹೋದಾಗೆಲ್ಲ ಹೋಗಿದೀವಿ, ನಾವು ಗಿರಿ ಸುತ್ತಿಲ್ಲ. ಆದ್ರೂನು ಇವಾಗ ಎಲ್ಲ ಫೌಂಡೇಶನ್ ಇಂದ, ಮಾತಾ ಫೌಂಡೇಶನ್ ಇಂದ ತುಂಬಾ ಜನಕ್ಕೆ ಏನು ಗೊತ್ತಿಲ್ದವ್ರಿಗೂನು ಅಲ್ಲಿ ಹೋಗೋ ತರ ನಮ್ಗೆ ಮಾಡಿದಾರಲ್ಲ, ತುಂಬಾ ಥ್ಯಾಂಕ್ಸ್ ಮೇಡಮ್. ಇದು ಎಲ್ಲಾರು ಎಂತ ಗೊತ್ತಿಲ್ದವ್ರುನು ಇವಾಗ ಹೋಗಿ ಅವ್ರನ್ನ ದರ್ಶನ ಮಾಡ್ಕೊಂಡು ಈ ತರ ಮಾಸ್ಟರ್ಗಳು ಸಿಕ್ಕಿರೋದು ನಮ್ ಪುಣ್ಯ ಅನ್ಕೊಬೇಕು ಮೇಡಮ್ ನಾವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ವಾಣಿ ಪುಟ್ಟಯ್ಯ. ನಮಸ್ತೆ ಮೇಡಮ್. ಎಸ್ ಮೇಡಮ್. ನಮಸ್ತೆ ಎಲ್ರಿಗೂ, ಎಲ್ಲ ಧ್ಯಾನ ಮಾಸ್ಟರ್ಸ್ ನಮಸ್ತೆ. ಮೊದ್ಲೇ ಫಸ್ಟ್ನೇ ಸತಿ ಅನೌನ್ಸ್ ಆದ ತಕ್ಷಣನೇ ನನ್ಗೇನೋ ಸಂಕಲ್ಪನೆ ಇತ್ತು ಹೊರಡ್ಬೇಕು ಅಂತ. ಹಂಗಾಗಿ ಅನುರಾಧ ಮೇಡಮ್ ಒಬ್ರು ಮೇಡಮ್ ನಂಬರ್ ಕೊಟ್ರು, ರೇವತಿ ಮೇಡಮ್, ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಂಡೆ. ಅವ್ರು 15ನೇ ತಾರೀಕು ನಮಗೊಂದ್ಸತಿ ಕಾಲ್ ಮಾಡಿ ಬೆಳಗ್ಗೆನೆ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ನಾನು ಹೊರಟಿದ್ದೀನಿ. ನೀವೆಲ್ಲರೂ ಅಲ್ಲಿ ಸಿಗೋಣ ಎಲ್ಲರೂ. ಸೂಪರ್ ಹಂಗಾಗಿ ಮೇಡಮ್. ಹೊರಟಿದ್ದೀನಿ. ನೀವೇ ಭಾಗ್ಯವಂತರು. ಧನ್ಯವಾದಗಳು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ತುಂಬಾ ದಿನದಿತ್ತು ಮೇಡಮ್. ಹೇಳಿ ಮೇಡಮ್. ಮೊದ್ಲು ಹೋದ್ಸತಿ ಒಂದ್ಸತಿ ಸಂಕಲ್ಪ ಮಾಡಿದ್ದೆ, ಹೋಗಕ್ ಆಗಿರ್ಲಿಲ್ಲ ನನಗೆ, ಹೆಂಗೋ ಮಿಸ್ ಆಗೋಯ್ತು. ಆಮೇಲೆ ಇದಕ್ ಹೋದ್ವಿ, ನಂದಿ ಬೆಟ್ಟಕ್ಕೆ. ಅಲ್ಲಿ ಹೋದ್ವಿ, ಇದಕ್ಕಿದ್ದಂಗೆ ನಂದೀಶ್ವರ ದೇವಸ್ಥಾನಕ್ಕೆ ಹೋಗಿ ನೋಡ್ದೆ ಮೇಡಮ್. ಮೈ ರೋಮಾಂಚನ ಆಗೋಯ್ತು. ಅರುಣಾಚಲೇಶ್ವರ ಅಂತ ನೋಡ್ ತಕ್ಷಣ ಕಣ್ಣಲ್ಲ ಹಂಗೆ ನೀರ್ ಬಂತು. ಈಗ್ಲೂ ಬೈಯಲ್ಲ ಜುಮ್. ಎಸ್, ಈಗ ನೀವ್ ಹೇಳ್ತಾ ಇದ್ದೀರಾ ಮಿಸ್ ಆಯ್ತು ಅಂತ. ಮಿಸ್ ಆಗಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಒಂದು ಅದ್ಭುತವನ್ನೇ ಕಾದಿದೆ. ಅದಕ್ಕೋಸ್ಕರ ಮಿಸ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಲಾವಾ ಅಂತ ಇದೆ, ಅನ್ಮಿಟ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಆಪ್ಷನ್ ಕೊಟ್ಟಿದ್ದೆ ನೋಡಿ. ಮೇಡಮ್ ನಮಸ್ತೆ. ನಮ್ಗೆ ಡೌಟ್ ಬಂತು, ಅದಕ್ಕೆ ಕೇಳಿದೆ. ಗಿರಿ ಪ್ರದಕ್ಷಿಣೆ ಯಾವತ್ತಿರುತ್ತೆ? ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಇದೆ. 17 ರಾತ್ರಿ. 17 ರಾತ್ರಿನಾ? ಮೇಡಮ್ ನಾನು ಆದ್ರೆ ಬರ್ತೀನಿ. ಅವತ್ತು ತುಂಬಾ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇದೆ, ತಪ್ಪಿಸ್ಕೊಳಕ್ಕೂ ಇಲ್ಲ. ನೋಡೋಣ ಮೇಡಮ್, 17 ಬರ್ತೀನಿ ಅನ್ಸುತ್ತೆ. ಓಕೆ ಮೇಡಮ್, ಖಂಡಿತ ಬರ್ತೀರಾ. ಇನ್ನು ಹೆಚ್ಚು ಸಂಕಲ್ಪ ಆದ್ರೆ ಬರ್ತೀನಿ ಅಂದ್ರೆ ನೀವು ದಯವಿಟ್ಟು ನಾನ್ ಸ್ವಲ್ಪ ಮಾತಾಡದಂಗೆ, ನಮ್ಮ ಪ್ರಯೋಜನ ಅಲ್ಲ, ನಿಮ್ಮ ಪ್ರಯೋಜನ, ನಿಮ್ಮ ಲಾಭ, ನಿಮ್ಮ ಮನಸ್ಸು, ದೇಹ, ನಿಮ್ಮ ಸ್ಪಿರಿಚುಯಾಲಿಟಿಗೆ ಬರ್ತಾ ಇರೋದು. ಅಲ್ಲ ಮೇಡಮ್, ಅದು ಫ್ಯಾಮಿಲಿ ಮೀಟ್ ಇದೆ 15, 16. ಅಲ್ಲಿಂದ ಬಂದ ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ. ಅದನ್ನು ಬಿಡೋ ಹಂಗಿಲ್ಲ. ಬೇರೆ ಮದ್ವೆ ಆಗಿದ್ರೆ ಬಿಟ್ಬಿಡ್ತಿದ್ದ. ಇನ್ನ ಮಿಕ್ಕಂತ ವಿಷಯ, ಸ್ಥಳ ಮತ್ತೆ ಹೋಗೋದಕ್ಕೆ ಎಲ್ಲ ಚರ್ಚೆಗಳು ನಾವು ಫೋನ್ ಮೂಲಕ ಮಾತಾಡೋಣ. ರೇವತಿ ವೆಲ್ಕಮ್. ನಮಸ್ತೆ ಅಶ್ವಿನಿ ಮ್ಯಾಮ್, ನಂದಾ ಮ್ಯಾಮ್, ಲಕ್ಷ್ಮೀಕಾಂತಮ್ಮ ಮೇಡಮ್, ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು. ಲಕ್ಷ್ಮೀ ಕರ್ಕೊಂಡು ಹೋಗಿದ್ರು. ಬಹಳ ವಿವರ ಶಶಿಕಲಾ ಮೇಡಮ್ ಹೇಳಿದಂಗೆ ನಾವೇನು ಮಿಸ್ ಆಗ್ಲಿಕ್ಕಿಲ್ಲ. ಬಹುಶಃ ಒಬ್ರಿಲ್ಲ ಒಬ್ರು ಲಕ್ಷ್ಮೀಕಾಂತಮ್ಮ ಇದನ್ನ ಹೇಳಿದ್ರು, ಇದನ್ನ ನೋಡಿಲ್ಲ ಅಂತ ಹೇಳತಕ್ಕಂಥದ್ದು ನಾವು ಕಲ್ಪಿಸ್ಕೊಂಡು ಎಲ್ಲವನ್ನ ಭೇಟಿ ಮಾಡ್ಬೋದು ಅಂತ. ಎರಡನೇದಾಗಿ ನಾಗರತ್ನಂ ಮೇಡಮ್ ಹೇಳಿದ್ದು ಯಾವ ದಾನವನ್ನ ಮಾಡಬಹುದು ಅಂತ ಹೇಳ್ಕೊಂಡು, ನಾನು ದಾನಕ್ಕಾಗಿ ಕಾಯ್ತಾ ಇದ್ದೇನೆ. ಋಷಿ ಮುನಿಗಳು ಅರುಣಾಚಲಂನಲ್ಲಿ ಕಾಯ್ತಾ ಇದ್ದ ಹಾಗೆ ನಿಮ್ಮೆಲ್ಲರ ದಾನಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ. ಸರ್ ರಿಸಿಟ್ ಪುಸ್ತಕವನ್ನ ಸಹ ಕಳಿಸ್ಕೊಟ್ಟಿದ್ದಾರೆ. ಈಗಾಗ್ಲೇ ಒಂದು 13 ಜನ ಕಳಿಸಿದ್ದಾರೆ ನನಗೆ. ದಯಮಾಡಿ ಇನ್ನಿರುವ 4 ದಿನ ಏನಿದೆ ದಯಮಾಡಿ ಕಾಂಟ್ರಿಬ್ಯೂಷನ್ ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದೇನೆ. ಇನ್ನೊಂದೇನು ಅಂತಂದ್ರೆ, ಬಹುಶಃ ಇವತ್ತು ನಿನ್ನೆ ಎಲ್ಲ ಲಕ್ಷ್ಮೀಕಾಂತಮ್ಮ ಮೇಡಮ್ ಏನ್ ಹೇಳಿದ್ರು ಅದರಿಂದ ತುಂಬಾ ಜನ ಮೋಟಿವೇಟ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದಾನೆ. ಉದಾಹರಣೆಗೆ ನಾನೇ ಎಷ್ಟೋ ವರ್ಷದಿಂದ ಅಲ್ಲಿಗೆ ಹೋಗ್ಬೇಕಲ್ಲ. ನಾವು ಪುಟ್ಟಪರ್ತಿಗೆ ಹೋಗುವಾಗೆಲ್ಲ ತಿರುವಣ್ಣಾಮಲೈ ಬೋರ್ಡ್ ನೋಡುದು, ಇದೊಂದು ಬಾಕಿ ಇದೆ ನಾವು ಹೋಗ್ಬೇಕು ಅಂತ. ಬಟ್ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ನಾನು ಪ್ರತಿ ಸಲ ಹೇಳಿದೆ, ನನ್ನ ಮಗಳು ಅಳಿಯ ಹೋದ್ ತಿಂಗಳು ಹೋಗಿ ಬಂದ್ರು. ಅವರು ಬಂದು ಹೇಳಿದ್ರು, ಇಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ತುಂಬಾ ಚೆನ್ನಾಗಿದೆ ಅಂತ. ಬಟ್ ಮಹಾತಾರಿಂದ ಒಟ್ಟಿಗೆ ಹೋಗ್ಬೇಕು ಅಂತ ಹೇಳತಕ್ಕಂತ ಒಂದು ಯೋಗ ಇತ್ತೇನೋ, ಅದಕ್ಕೋಸ್ಕರ ಅದು ಒಂದು ಸಹ ಕೂಡಿ ಬಂತು. ಸೊ ಹಾಗಾಗಿ ಎಲ್ಲರೂ ಹೋಗಿ ಧ್ಯಾನ ಮಾಡೋದು, ಗುಂಪಿನಲ್ಲಿ ಮಾಡೋದು ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಎನರ್ಜಿ ಸಿಗುತ್ತೆ. ಆದ ಕಾರಣ ನಾವೆಲ್ಲರೂ ಪುಣ್ಯವಂತರು. ಜೊತೆಗೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಹೇಳಿದ್ರು, ಆಗ್ಲೇ ಶಶಿಕಲಾ ಮೇಡಮ್ ಹೇಳಿದ್ರು, ಇಷ್ಟವರೆಗೆ ಡಿಸೈಡ್ ಮಾಡದೇ ಇರುವವರು ಇವತ್ತಿಂದಾದ್ರೂ ಅದೊಂದು ಸಂಕಲ್ಪ ಮಾಡ್ಕೊಂಡು ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ. ಇನ್ನೊಂದೇನು ಅಂತಂದ್ರೆ, ನಾನು ಇದನ್ನ ಪದೇ ಪದೇ ಹೇಳ್ತೇನೆ, ಒಬ್ರೇ ಹೋಗುದು ಮಾಡುದು ಕಷ್ಟ ಆಗುತ್ತೆ. ಇಲ್ಲಿ ಎಲ್ಲರೂ ಗುಂಪಾಗಿ ಹೋಗುವ ಕಾರಣ ಯಾವುದೇ ಸಮಸ್ಯೆಯ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೇಬೇಡಿ, ಯಾವ್ದು ಇಟ್ಕೊಳ್ಬೇಡಿ, ಹೇಗೆ ಏನು ಎತ್ತ ಅಂತ ಹೇಳ್ಕೊಂಡು. ಆದ ಕಾರಣ ಈ ಒಂದು ಸುಸಂದರ್ಭವನ್ನ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳತಕ್ಕಂತ ಕರೆಯನ್ನ ಕೊಡ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
ಥ್ಯಾಂಕ್ ಯು ಮೇಡಮ್. ನಳಿನಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್ ನಾನು ಬರ್ತಿದ್ದೀನಿ ಮೇಡಮ್. ಸೂಪರ್. ನಳಿನಿ ಮೇಡಮ್ ಸಕಾಳೆ ಮುಖ ಪರಿಚಯ ಆಗ್ಲಿಲ್ಲ. ನಿಮಿಷ ಮೇಡಮ್. ಓಕೆ, ಬೇಗ ಮೇಡಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ, ನಮ್ಮ ಮೇಡಮ್ ನೋಡ್ಬೇಕಂತೆ. ಮಾಡ್ದೆ ಮೇಡಮ್. ವೆರಿ ಗುಡ್. ಒಳ್ಳೆ. ನಳಿನಿ ಮೇಡಮ್ ಸೂಪರ್. ಮೇಡಮ್ ಮಾತಾಡಿ. ಬುದ್ಧ ಪೌರ್ಣಮಿಗೆ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಸಿದ್ಧಗಂಗಾ ಮಾರ್ಕಲ್ಲಿ ಕೊಟ್ವಿ ಹೋಗೋಣ ಅಂತ. ಬರಕ್ಕೆ ಒಂದು ಪರಿಸ್ಥಿತಿ ಆಗ್ಲಿಲ್ಲ ಮೇಡಮ್. ಯಶೋಧ ಮೇಡಮ್ಗೂ ಗೊತ್ತು, ಬರಕ್ಕಾಗ್ಲಿಲ್ಲ. ಇದಕ್ ಮಿಸ್ ಮಾಡಲ್ಲ ಮೇಡಮ್, ಬರ್ತೀವಿ. ಖಂಡಿತ. ಅಂದ್ರೆ ನೀವು ಚಿಕ್ಕದಕ್ಕೆ ಮಿಸ್ ಮಾಡಿದೀರಾ ಅಂದ್ರೆ ಇಂತಹ ಬಹುದೊಡ್ಡ ಅವಕಾಶ ನಿಮಗಾಗಿ ಅಂತ ಹೇಳ್ಬಹುದು. ಹ್ಮ್ ಮೇಡಮ್, ನಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿದೀನಿ, ಅವರು ಬರ್ತಿದಾರೆ. ನಮ್ಮ ಮಂಡಲ ಧ್ಯಾನ ಮಾಡ್ತಿದೀವಲ್ಲ, ನಾವೆಲ್ಲ ಹೊರಟಿದೀವಿ ಮೇಡಮ್, ಬರ್ತೀವಿ. ಹ್ಮ್ ಮೇಡಮ್. ಸೂಪರ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮತ್ತೆ ಅಮೌಂಟ್ ಕೊಡ್ತೀವಿ ಮೇಡಮ್, ಕಲೆಕ್ಟ್ ಮಾಡ್ಬೇಕು. ಆಯ್ತು ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಮಾತಾಡದ್ಮೇಲೆ ನಿಮ್ದು ಹ್ಯಾಂಡ್ ಲೋ ಮಾಡ್ಕೊಳ್ಳಿ, ಯಾಕೆಂದ್ರೆ ಇಲ್ಲಿ ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಜಾನಕಿ ದೇವಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡಿದ್ದೀನಿ. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ಕಾರ, ಶುಭೋದಯ. ನಾನು ಈ ನಿಮ್ಮ ಜೊತೆಲಿ ಬರೋ ಅಂತ ಸಾಧ್ಯತೆ ಇಲ್ಲ, ಯಾಕೆಂದ್ರೆ ನನಗೆ ನಡೆಯೋದಕ್ಕೂ ಆಗೋದಿಲ್ಲ. ನನಗೆ ವಾಕರ್ ಬೇಕಾಗುತ್ತೆ. ಆದರೆ ಅದಕ್ಕೆ ಅನುಗುಣವಾಗಿ ನಾನು ಈಗಾಗಲೇ ಅನ್ನದಾನಕ್ಕೆ ನಾನು ರೇವತಿ ಮೇಡಮ್ ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ. ಮತ್ತೆ ನಂದೊಂದು ಪ್ರತೀತಿ ಏನು ಅಂತಂದ್ರೆ, ಯಾವುದೇ ದೇವಸ್ಥಾನಕ್ಕೆ ಹೋದ್ರು, ಇದು ನಾನು ಜಂಬಕ್ಕೆ ಕೇಳ್ಕೊಳೋದಲ್ಲ, ಒಂದು 1,000, 2,000, 10 ರೂಪಾಯಿದು 20 ರೂಪಾಯಿದು ತಗೊಂಡೋಗ್ತಿರ್ತೀನಿ. ಇವಾಗ 1 ವರ್ಷದಿಂದ ಎಲ್ಲೂ ಹೋಗೋಕ್ಕಾಗಿಲ್ಲ. ಈಗಲೂ ಕೂಡ ನಾನು 1,000 ರೂಪಾಯಿ 10 ರೂಪಾಯಿನ ಅನುರಾಧ ಮೇಡಮ್ ಅಂದ್ರೆ ರಾಜಾಜಿನಗರದಲ್ಲಿದ್ದಾರೆ, ಅವ್ರ ಕಡೆಯಿಂದ ಕಳ್ಸಿಕೊಡ್ತಾ ಇದ್ದೀನಿ. ಅದನ್ನ ರೇವತಿ ಮೇಡಮ್ಗ ಇಲ್ಲ ನಂದನ್ ಮೇಡಮ್ಗ ಯಾರಿಗಾದ್ರೂ ಕೊಡಿ, ಅವ್ರು ಯಾರಿಗೆ ಬೇಕೋ ಅವ್ರಿಗೆ ಕೊಡ್ಲಿ ಒಂದು. ಮತ್ತೆ ಒಂದು 6 ಬ್ಲಾಂಕೆಟ್ ಕಳ್ಸಿಕೊಡ್ತಾ ಇದ್ದೀನಿ. ಅವ್ರು ನಿನ್ನೆ ಮಾತಾಡಿದ್ದೀನಿ ಅವ್ರ ಹತ್ರ. ಅವರು ಆಯ್ತು ತಂದ್ಕೊಡಿ ಮೇಡಮ್, ನಾನು ರೇವತಿ ಅವ್ರಿಗೆ ಕಳ್ಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಅಳಿಲು ಸೇವೆ ಇದು. ನಾನು ಬರಕ್ ಆಗ್ತಾ ಇಲ್ವಲ್ಲ ಅಂತ ನೋವಾಗ್ತದೆ. ಆದ್ರೆ ಕೆಲವಾರು ಸರಿ ಹೋಗಿದ್ದೀನಿ ನಾನು, ಆದ್ರೆ ಪರಿಕರ ಮಾಡಿರ್ಲಿಲ್ಲ, ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೆ ಅಷ್ಟೇ. ನಾನು ತುಂಬಾ ದೇವಸ್ಥಾನಕ್ಕೆ ಮುಂಚೆ ಕಾಲು ಎಲ್ಲ ಚೆನ್ನಾಗಿದ್ದಾಗ ಹೋಗ್ಬಿಟ್ಟು ಬರ್ತಾ ಇದ್ದೆ. ಬಟ್ ಇವಾಗ ಬರಕ್ ಆಗ್ತಿಲ್ವಲ್ಲ. ಆದ್ರೆ ಲಕ್ಷ್ಮೀಕಾಂತ್ ಮೇಡಮ್ ನಮ್ಗೆ ಪರಿಕರ ಮಾಡಿಸ್ಬಿಟ್ರು. ನಾನು ಬರೀ ಹೋಗಿ ಬಂದು ಮಾಡ್ತಾ ಇದ್ದೆ. ಅದ್ರ ಮಹತ್ವ ಸ್ವಲ್ಪ ಬುಕ್ಕಲ್ಲಿ ಓದಿದ್ದೆ, ಆದ್ರೆ ಇಷ್ಟೊಂದು ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ. ಅವರಿಗೆ ನಾನು ಧನ್ಯವಾದನ ಯಾವ ರೀತಿ ಅರ್ಪಿಸ್ತೀನಿ ಅಂತ ಅಂದ್ಬಿಟ್ಟು ನಾನು ಹೇಳಕ್ಕೆ ಆಗೋದಿಲ್ಲ. ಏಕೆಂದ್ರೆ ನಾನು ಅವಾಗಲೇ ಹೇಳಿದ್ದೀನಿ, ನಾ ಮಹಾವತಾರ್ ಫೌಂಡೇಶನ್ ಇದ್ರೊಳಗೆ ಬಹುಶಃ ನಾನೇ 77 ವರ್ಷದವಳು ಹಿರಿಯಳು ಅಂತ ಅನಿಸುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಸಾಧ್ಯವಾದ್ರೆ ನನಗೂ ಕೂಡ ಒಂದು ನಮಸ್ಕಾರ, ನನ್ನ ಒಂದು ನಮಸ್ಕಾರನ ನೀವೆಲ್ಲರೂ ಸೇರ್ಕೊಂಡು ಮಾಡಿ ಅಂತ ಅಂದ್ಬಿಟ್ಟು ನಾನು ತುಂಬಾ ಕಳಕಳಿಯಿಂದ ಕೇಳ್ಕಂತೀನಿ. ಎಲ್ಲಾ ಮಾಸ್ಟರ್ಗಳಿಗೂ ನನ್ನ ಅನಂತ ವಂದನೆಗಳು. ನಾವು ಅಲ್ಲಿ ಹೋದಾಗ ಈಗ ಕೆಲವರೆಲ್ಲ ನಮ್ಗೆ ದುಡ್ಡು ಕಳಿಸಿದಾರೆ. ನಾನು ಅವ್ರಿಗೆ ಹೇಳಿದೆ, ನೀವೇನ್ ಪ್ರೇಯರ್ ಮಾಡ್ಕೊಳ್ತೀರೋ ಆ ಪ್ರೇಯರ್ ಮಾಡ್ಕೊಂಡು ನೀವು ಕೊಡಿ. ನಾವು ಹೋದಾಗ ನಿಮ್ಮ ಪರವಾಗಿ, ಅಂದ್ರೆ ನಿಮ್ ಮನಸ್ಸಿನಲ್ಲಿ ಏನಿದೆಯೋ ನಮಗ್ ಗೊತ್ತಿಲ್ಲ, ಯಾರ್ಯಾರು ಏನೇನ್ ಬೇಡ್ಕೊಂಡಿದ್ದೀರೋ ಅದನ್ನ ನೆರವೇರಿಸಿ ಕೊಡಪ್ಪ ಭಗವಂತ, ಈ ಒಂದು ಅವಕಾಶ ಮಾಡ್ಕೊಟ್ಟಿದ್ಯಾ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಖಂಡಿತ ಬೇಡ್ಕೊಂಡ್ ಬರ್ತೀವಮ್ಮ. ನಮಸ್ಕಾರ. ಥ್ಯಾಂಕ್ ಯು ಅಮ್ಮ. ಸಾಧ್ಯ ಆಗದೆ ಇರೋದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯವಾಗುತ್ತೆ. ಈಗ ಎಲ್ರೂ ಹೋಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತೀವಿ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ. ಬಟ್ ಆದ್ರೆ ಕೆಲವೊಬ್ರಿಗೆ ಸಾಧ್ಯವಾಗದೇನೆ ಇರ್ಬೋದು. ಅದನ್ನ ಇನ್ನೊಂದು ರೀತಿಯಲ್ಲಿ ಭಗವಂತ ಕಲ್ಪಿಸ್ಕೊಟ್ಟಿರ್ತಾರೆ. ನಾವು ಅದನ್ನ ಅರ್ಥ ಮಾಡ್ಕೊಂಡು ಸಾರ್ಥಕ ಪಡಿಸ್ಕೊಳ್ಳೋಣ. ಥ್ಯಾಂಕ್ ಯು ಜಾನಕಿಮ್ಮ. ನಮಸ್ಕಾರ. ಖಂಡಿತ ನಿಮ್ಮ ಸೇವೆ ಅದ್ಭುತ. ನಿಮ್ಮ ಮನಸ್ಸು ತುಂಬಾ ಅಂದ್ರೆ ಹಾತೊರಿತಾ ಇದೆ ಹೋಗ್ಬೇಕು ಅಂತ. ಅದನ್ನ ಈ ಮೂಲಕವಾಗಿ, ಸೇವೆ ಮೂಲಕವಾಗಿ ನೀವು ಅರ್ಪಿಸ್ತಾ ಇದ್ದೀರಾ. ಭಗವಂತ
ಖಂಡಿತವಾಗ್ಲೂ ನಿಮಗೆ ಆಶೀರ್ವಾದ ಮೆಚ್ಚುಗೆ ಕೊಡ್ತಾರೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾ. ಧನ್ಯವಾದ ಮೇಡಮ್, ಧನ್ಯವಾದಗಳು ಎಲ್ರಿಗೂ. ಗುರುದೇವಿ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಓಕೆ, ಮಾತಾಡಿ. ಮೇಡಮ್ ನಮಸ್ತೆ. ನಾನ್ ಮೆಡಿಟೇಟರ್ಸ್ ಬರ್ಬೋದಾ? ಅವ್ರಿಗೆ ಗೊತ್ತಿಲ್ಲ ಆದ್ರ ಧ್ಯಾನದ ಬಗ್ಗೆ ನಾ ಹೇಳ್ತಾ ಇದ್ದೀನಿ ಅವ್ರಿಗೆ. ಬರ್ಬೋದಾ ಅಂತ ಕೇಳಿದ್ದಾರೆ. ಅದಕ್ಕೆ ಅವರು ಅಂದ್ರೆ ಇದು ಗಿರಿ ಪ್ರದಕ್ಷಿಣೆ ದೇವ್ರಿಗೆ ಹೋಗ್ಬೇಕು, ಪ್ರವಾಸ ಮಾಡೋದು ಅವ್ರಿಗೆ ಇಷ್ಟ. ಆದ್ರೆ ಧ್ಯಾನದ ಅದು ಏನ್ ಗೊತ್ತಿಲ್ಲ. ಅದಕ್ಕೆ ಧ್ಯಾನದ ಸಲುವಾಗಿ 3 ದಿವಸ ಎಲ್ಲ ಹಿಂಗಿದೆ ಅಂತ ಹೇಳಿದ್ದೀನಿ ಮೇಡಮ್. ಓಕೆ ಅಂದಿದ್ದಾರೆ ಒಂದ್ 4 ಜನ. ಅದಕ್ಕೆ ನಿಮ್ಗೆ ಕೇಳಿದೆ ಲಕ್ಷ್ಮೀಕಾಂತ್ ಅಮ್ಮ. ಒಂದೇನು ಅಂದ್ರೆ ಇಲ್ಲಿ ಹೋಗಿ ಬಂದ್ಮೇಲೆ ಜೀವನದಲ್ಲಿ ತಿರುವುಗಳೇ ಆಗುತ್ತೆ ಅಂತ ಕೇಳಿದೀವಿ ಅಲ್ವಮ್ಮ. ಅವ್ರ ಜೀವನದಲ್ಲಿ ತಿರುವು ಆಗ್ಬಹುದು. ಯಾವ ಪ್ರದೇಶ, ಯಾವ ಮಾತು, ಯಾರ ನೋಟ, ಯಾರಿದು, ಎಲ್ಲಿ ಯಾರಿಗೆ ಏನ್ ಬದಲಾವಣೆ ತರುತ್ತೋ ಗೊತ್ತಿಲ್ಲ. ಒಂದೊಂದ್ ಮಾತು ಕೆಲವರಲ್ಲಿ ಬದಲಾವಣೆ ತರುತ್ತೆ. ಖಂಡಿತ ಕರ್ಕೊಂಡ್ ಬನ್ನಿ. ಆಯ್ತು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಯಾವ ಟಿಕೆಟ್ ಇಲ್ಲ ಏನಿಲ್ಲ, ಆದ್ರೆ ಬಂದೇ ಬರ್ತೀನಿ ಅನ್ನುವಂತ ದೃಢವಾದ ಸಂಕಲ್ಪ ಐತಿ. ಆ ಭಗವಂತ ಹೆಂಗ್ ದಾರಿ ತೋರಿಸ್ತಾ ನಂಗೆ ಬರ್ತೀವಿ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ರೇವತಿ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಇದೆಯಾ ಗೊತ್ತಾಗ್ತಿಲ್ಲ, ನೀವು ವಿಡಿಯೋದಲ್ಲಿ ಬಂದ್ರೆ. ಓಕೆ, ಎಸ್ ಮೇಡಮ್. ಗುರುದೇವಿ ಮೇಡಮ್ ಕೇಳಿದಂತ ಪ್ರಶ್ನೆ, ಮಹಾವತಾರ್ ಫೌಂಡೇಶನ್ ನಿಂದ ಗುರುಗಳು ಹೇಳಿದ್ದಾರೆ, ಎಷ್ಟು ಜನ ಬರ್ತಾರೆ ನಿಮ್ಮೊಟ್ಟಿಗೆ ಅಷ್ಟು ಜನನು ಕರ್ಕೊಂಡ್ ಬನ್ನಿ, ಧ್ಯಾನ ಮಾಡುವವರೇ ಅಲ್ಲ. ಅಲ್ಲಿ ಬಂದ ನಂತರ ಧ್ಯಾನವನ್ನ ಮಾಡ್ಲಿಕ್ಕೆ ಅವರು ಪ್ರಾರಂಭ ಮಾಡಬಹುದು. ಈಗಾಗಲೇ ಲಕ್ಷ್ಮೀಕಾಂತ ಮೇಡಮ್ ಹೇಳಿದ್ದಾರೆ, ಜೀವನದಲ್ಲಿ ಒಂದು ತಿರುವು ಅಂತ ಹೇಳ್ಕೊಂಡು. ಇನ್ನೊಂದೇನಂತಂದ್ರೆ, ತಾವು ತಮ್ಮ ಹೆಸರಿನ ಜೊತೆಗೆ ಎಷ್ಟು ಜನ ಬರ್ತೀರಾ ಅಂತ ಹೇಳ್ತಕ್ಕಂಥ ಲಿಸ್ಟ್ ಅನ್ನ ದಯಮಾಡಿ ಕಳಿಸ್ಕೊಡಿ. ಸೊ ಅದು ಬಹಳ ಯಾಕಂತಂದ್ರೆ ಅದು ಅಲ್ಲಿ ಹೇಳಿದಾರಲ್ಲ, ವಸತಿಗೆ ಅಲ್ಲಿ ಹೋಗಿ ಟೋಕನ್ ತಗೊಂಡು ನಂತರ ವಸತಿ ತಗೋಬೇಕು ಅಂತ. ಆದ ಕಾರಣ ಯಾರ್ಯಾರ ಜೊತೆಗೆ ಬೇರೆಯವರು ಬರ್ತಾರೆ ದಯಮಾಡಿ ತಮ್ಮ ಹೆಸರಿನ ಜೊತೆಗೆ ಅವರ ಹೆಸರನ್ನು ಸಹ ಕಳಿಸ್ಕೊಡಿ. ವೇದಾವತಿ ಮೇಡಮ್ ನಂಬರಿಗೆ ದಯಮಾಡಿ ನಿಮ್ಮ ಲಿಸ್ಟ್ ಅನ್ನ ಇವತ್ತಿಂದನೇ ಕಳಿಸ್ಕೊಡಿ, ಮರಿಬೇಡಿ. ಯಾಕಂದ್ರೆ ಅಲ್ಲಿ ಬಂದ್ಮೇಲೆ ತೊಂದರೆ ಆಗುದು ಬೇಡ. ಎಲ್ರಿಗೂ ಅಕಾಮಡೇಶನ್ ಕೊಡ್ತಾರೆ. ಧ್ಯಾನದಲ್ಲಿ ಇರುವವರು ಇಲ್ಲದವರು ಎಲ್ಲರನ್ನ ಸಹ ಕರ್ಕೊಂಡು ಬನ್ನಿ. ಇಲ್ಲ, ಆಯ್ತು ಮೇಡಮ್, ಆಯ್ತಾಯ್ತು. ಅವ್ರು ಇದನ್ನು ಕೂಡ ಡೊನೇಷನ್ ಕೂಡ ಅಲ್ಲೇ ಬಂದು ಕೊಟ್ರೆ ನಡೀತದ ಅಂತಂದಾರ ಅವ್ರು. ಕೆಲವೊಬ್ರಿಗೆ ಫೋನ್ ಪೇ ಅದು ಇಲ್ಲ. ಆಯ್ತು, ಅಲ್ಲೇ ಬಂದ್ ಕೊಡಿ, ನಿಮ್ಗೆ ಎಷ್ಟು ಆಗ್ತದ ಅಷ್ಟು ಕೊಡಿ ಅಂತ ಹೇಳಿದ್ದೀನಿ ಮೇಡಮ್. ಅದಕ್ಕೂ ಒಪ್ಕೊಂಡಿದ್ದಾರೆ. ನಿನ್ನೆನೆ ಅದನ್ನ ಲಕ್ಷ್ಮೀಕಾಂತ ಮೇಡಮ್ ಹೇಳಿದ್ದಾರೆ, ನೀವು ಯಾರು ಕೊಡ್ಬೇಕು ಅಲ್ಲೇನೆ ಕೊಡಬಹುದು. ನಾವು ಮೊದ್ಲೇ ಕಡಿಮೆ ಮಾಡ್ಕೊಳ್ಳೋದು ಯಾಕೆಂತಂದ್ರೆ, ಅಲ್ಲಿದು ವ್ಯವಸ್ಥೆಗೆ ಯಾವ್ದನ್ನ ನಾವು ಕರ್ನಾಟಕದಿಂದ ವಹಿಸ್ಕೋಬಹುದು ಆ ಅಮೌಂಟ್ ನ ಮೇಲೆ ಹೋಗುತ್ತೆ. ನಮ್ಗೆ ಎಷ್ಟು ಅಮೌಂಟ್ ಬಂದಿದೆ ಡೊನೇಷನ್, ಅದರ ಮೇಲೆ ಗುರುಗಳು ಡಿಸಿಷನ್ ತಗೊಳ್ತಾರೆ ನಾವು ಯಾವ್ದನ್ನ ಸ್ಪಾನ್ಸರ್ ಮಾಡ್ಕೋಬಹುದು ಅಂತ. ಅದಕ್ಕೋಸ್ಕರ ದಾನ ಮಾಡುವವರು ಕಳಿಸ್ಕೊಡಿ ಅಂತ ಹೇಳ್ತೇವೆ. ಆದರೆ ಅದು ಮ್ಯಾಂಡೇಟ್ರಿ ಅಲ್ಲ. ತಮ್ಮ ತಮ್ಮ ಇದರ ಪ್ರಕಾರ ಅಲ್ಲಿ ಕೊಡೋದಾದ್ರೆ ಅಲ್ಲೇ ಕೊಡಿ, ಎಲ್ಲಾದ್ರೂ ಹಾಕಬಹುದು. ಅದು ತಿರುವಣ್ಣಾಮಲೈಗೆ ಸೇರ್ತದೆ. ಓಕೆ, ಥ್ಯಾಂಕ್ ಯು. ಅವಕಾಶಕ್ಕೋಸ್ಕರ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ಮಧ್ಯಾಹ್ನ ಕ್ಲಾಸ್ ಇರುತ್ತೆ ಲಕ್ಷ್ಮೀಕಾಂತ ಮೇಡಮ್ ಬರ್ದು ಇವತ್ತು ಮೇಡಮ್. ಲಕ್ಷ್ಮೀಕಾಂತ ಮ್ಯಾಮ್ ಮಾಡ್ತೀನಿ, ಅದ್ ನನ್ ಪುಣ್ಯ. ಮೇಡಮ್ ಅಲ್ಲ, ನೀವು ಕೊಡಿ ಅಂತಂದ್ರೆ ಕೊಡಿ ಮೇಡಮ್, ಕೊಡಿ ಅವ್ರನ್ನೆಲ್ಲರನ್ನ ಜಾಯಿನ್ ಮಾಡಿಸ್ತೀನಿ. ಕೊಡಿ ಮೇಡಮ್, ಅವ್ರಿಗೆ ಅವ್ರು ಇವಾಗ ಜಾಯಿನ್ ಆಗಕ್ ಆಗಿಲ್ಲ, ಅವ್ರನ್ನೆಲ್ಲರನ್ನ ಸ್ವಲ್ಪ ಜಾಯಿನ್ ಮಾಡಿಸ್ತೀನಿ. ಕೊಡಿ ಒಂದು ಕ್ಲಾಸ್, ಅಂದ್ರೆ ಇನ್ನಿಷ್ಟು ಅವ್ರಿಗೂ ಕೂಡ ಇದಾಗತ್ತೆ, ಎಲ್ಲಾನು ಹೆಚ್ಚಿಗೆ ತಿಳ್ಕೊಂಡಂಗ ಆಗುತ್ತೆ ಮೇಡಮ್. ಕೊಡಿ ಮಧ್ಯಾಹ್ನ ಕೂಡ ನಿಮ್ಗೆ. ಅದೇ ಮಧ್ಯಾಹ್ನ ಯಾರು ಹೋಸ್ಟ್ ಇದಾರ ಅವ್ರಿಗೆ ಹೇಳ್ಬಿಟ್ರೆ. ಸವಿತಾ ಮೇಡಮ್, ನಿಮ್ಗೆ ಅವಕಾಶ. ನಮಸ್ತೆ. ಗುರುದೇವಿ ಮೇಡಮ್ ಅವ್ರದ್ದು ನಂಬರ್ ಬೇಕಿತ್ತು ಮೇಡಮ್ ನಮ್ಗೆ. ನಂಬರ್ ಕೊಡ್ತೀನಿ, ಹೇಳಿ. ಬರ್ಕೊಳ್ಳಿ. ಚಾಟ್ ಬಾಕ್ಸ್ ಹಾಕಿ ಮೇಡಮ್, ಚಾಟ್ ಬಾಕ್ಸ್ ಹಾಕಿ. ಪಾಪ ಅವ್ರಿಗೆ ಬರ್ತದ ಇಲ್ಲ ಹೇಳಿ. 97411 ಓಕೆ 97411 ಅವ್ರಿಗೆ 69 742 69742 69742. ಮೇಡಮ್ ಬರ್ಕೊಳ್ಳಿ. ಓಕೆ ಮೇಡಮ್, ಥ್ಯಾಂಕ್ ಯು. ನಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಮೇಡಮ್. ಒಂದೇ ಒಂದು ಅಶ್ವಿನಿ, ಮಧ್ಯ ಇಂಟ್ರಪ್ಷನ್. ನಾವು ಪಿರಮಿಡ್ ವ್ಯಾಲಿಗೆ ಹೋಗಿದ್ವಲ್ಲ ಅಶ್ವಿನಿ? ಎಸ್ ಮೇಡಮ್. ಪಿರಮಿಡ್ ವ್ಯಾಲಿಯಲ್ಲಿ ನಾವು ಹೋಗಿದ್ದಾಗ 101 ಜನ, ಸುಮಾರು ಜನ ಕೇಳ್ಕೊ ಬಂದ್ರು, ಏನಿದು ನಮ್ಮನ್ನು ಆಡ್ ಮಾಡಿ. ತೆಲುಗುದವರು ಇದಾರೆ, ನಾವು ಪಕ್ಕದಲ್ಲಿ ತೆಲುಗು ಅಂತ ಬರ್ದಿದ್ವಿ ಅಥವಾ ಟಿ ಅಂತ ಬರ್ದಿದ್ವಿ. ದಯವಿಟ್ಟು ಸ್ವಲ್ಪ ಮಹಾವತಾರ್ ಫೌಂಡೇಶನ್ಗೆ ಹೇಳ್ಬಿಟ್ಟು ಅಷ್ಟು ಜನನ್ನ ಆಡ್ ಮಾಡ್ಬೇಕಮ್ಮ.
ಯಾಕಂದ್ರೆ ನಾವೇ ಅವ್ರನ್ನ ಕರೆದು ಮಾಹಿತಿ ಕೊಟ್ಟು ಎಷ್ಟೋ ಜನ ಇಂಟ್ರೆಸ್ಟ್ ಇದೆ ನಮ್ಮನ್ನು ಹೌದು. ಸೇರಿಸಿ ಚಾನಲ್ಗೆ ನಮ್ಮನ್ನು ಸೇರಿಸಿ ಅಂತ. ಸೊ ಅದು ಒಂದು ಸ್ವಲ್ಪ ನನ್ನ ಮಾತಾಡಕ್ ಆಗಿಲ್ಲ ಸರ್ ಜೊತೆ ಮೇಡಮ್ ಜೊತೆ. ಸ್ವಲ್ಪ ಅದನ್ನ ನೀವ್ ಹೇಳ್ಬಿಟ್ಟು ಅಲ್ಲಿ ಆಡ್ ಮಾಡ್ಸಕ್ ಹೇಳಿ ಅಮ್ಮ ಬುಕ್ ಅಲ್ಲಿ. ಇಲ್ಲ ಮೇಡಮ್ ಮಾಡಿರ್ತಾರೆ, ಖಂಡಿತ ಮಾಡಿರ್ತಾರೆ. ಅಕಸ್ಮಾತ್ ಮತ್ತೊಂದ್ಸಲ ರಿಮೈಂಡ್ ಮಾಡ್ತೀನಿ ಮೇಡಮ್. ಇಲ್ಲ 56 ಇದಾರೆ, ಇಷ್ಟೊತ್ತಿಗೆ ಆಡ್ ಆಗ್ಬೇಕಾಗಿತ್ತು. ಹಾ ಹಾ 60-70 ಮೇಲೆ ಹೋಗ್ತಾ ಇಲ್ಲ ನಮ್ದು ಬೆಳಿಗ್ಗೆ. ಸೊ ಅಲ್ಲಿ ಇಲ್ಲ 100 ಜನ 10% ಆದ್ರೂ ಸೇರ್ಬೋದು ಹೊಸಬ್ರು. ಯಾರ್ದು ಹೊಸಬ್ರದ್ದು ವಾಯ್ಸ್ ಕೇಳಿಸ್ಬೇಕಲ್ಲ ನಮ್ಗೆ, ಅನಿಸಿಕೆ ಅಭಿಪ್ರಾಯಗಳು. ಮೇಡಮ್ ಹೊಸೊಬ್ರು ಅಂತಂದ್ರೆ ಧ್ಯಾನ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಮೇಡಮ್, ಧ್ಯಾನಕ್ಕೆ ಬರೋರ್ ಸಂಖ್ಯೆ ಎಲ್ರ ಕೈಲೂ ಸಾಧ್ಯ ಆಗೋದಿಲ್ಲ. ನಮ್ಮ ಮೇಡಮ್ ಸವಿತಾ ಮೇಡಮ್ ನಂತವರು, ಲಕ್ಷ್ಮೀಕಾಂತಮ್ಮ ಮೇಡಮ್ ನಂತವರು ಬರೋಕ್ ಸಾಧ್ಯ. ಹಾಗಾಗಿ ಅದು ಸಂಖ್ಯೆಗಳು ಅದ್ರ ಬಗ್ಗೆ ಏನು ಇದು ಬೇಡ, ವರಿ ಬೇಡ. ಓಕೆ ಮೇಡಮ್, ಈಗ ಹ್ಯಾಂಡ್ ರೈಸ್ ಎಲ್ಲ ಮುಗ್ದಿದೆ. ಇನ್ನ ಸಮಯಾವಕಾಶ 10 ನಿಮಿಷದಲ್ಲಿ ಎಸ್ ಮಾಸ್ಟರ್ಸ್ ಯಾರಿಗೆಲ್ಲ ಹಾಡು, ಕವನ, ಮಿಮಿಕ್ರಿ ಏನಿದೆ ಅದನ್ನೆಲ್ಲ ಇಲ್ಲಿ ಪ್ರದರ್ಶನ ಮಾಡ್ಬೋದು, ವ್ಯಕ್ತಪಡಿಸ್ಬೋದು ಅಂತ ಹೇಳ್ತಾ, ಮೊದಲನೇದಾಗಿ ಧ್ಯಾನ ಯಜ್ಞ ತಿರುವಣ್ಣಾಮಲೈ ಸಂಬಂಧಪಟ್ಟ ಹಾಗೆ ಅದ್ಭುತವಾದ ಧ್ಯಾನ ನಮ್ಮೆಲ್ರಿಗೂ ವಿಜುವಲೈಸ್ ಧ್ಯಾನ ಮಾಡಿಸ್ಕೊಟ್ಟಂತಹ ಲಕ್ಷ್ಮೀಕಾಂತಮ್ಮ ಮೇಡಮ್ಗೆ ನಿಜಕ್ಕೂ ನಾವೆಲ್ಲರೂ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳನ್ನು ಒಂದು ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸಲೇಬೇಕು. ಮಾಸ್ಟರ್ಸ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡು ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಆ ಶಿವನಿಗೆ ಸಂಬಂಧಪಟ್ಟಂತಹ ಒಂದು ಸ್ತೋತ್ರ ಹೇಳೋಣ. ಕೇಳಿಸ್ತಿದ್ಯಾ ನಂದ? ಓಕೆ. ಕಾಲಭೈರವಾಷ್ಟಕಂ. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಳ ಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ಬೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ, ಕಾಲಭೈರವಂ ಭಜೆ. ಭಾನುಕೋಟಿ ಭಾಸ್ವರಂ ಭವದ್ದಿತಾರಕಂ ಪರಂ ನೀಲಕಂಠಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲ ಕಾಲ ಮಂಜುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ, ಕಾಲಭೈರವಂ ಭಜೆ. 2 ಸ್ಟ್ಯಾನ್ಸ ಮಾತ್ರ ಹಾಡಕ್ಕಾಯ್ತು, ಯಾಕೆಂದ್ರೆ ಎಲ್ರಿಗೂ ಅವಕಾಶ ಸಿಗ್ಬೇಕು ಅಂತ. ನೆಕ್ಸ್ಟ್ ಅನುರಾಧ ಮೇಡಮ್, ಭಕ್ತಿ ಹಾಡು ಅನ್ನೋದ್ರಲ್ಲಿ ನಮ್ ಮೇಡಮ್ ಮುಂದಿರ್ತಾರೆ. ಅನುರಾಧ ಮೇಡಮ್ ಸೂಪರ್. ಎಸ್ ಮೇಡಮ್. ಮಾನಸ ಭಜೋರೆ ಗುರು ಚರಣಂ, ಮಾನಸ ಭಜೋರೆ ಗುರು ಚರಣಂ ದೋಸ್ತರ ಭವ ಸಾಗರ ತರಣಂ, ದೋಸ್ತರ ಭವ ಸಾಗರ ತರಣಂ. ಗುರು ಮಹಾರಾಜ್ ಗುರು ಜೈ ಜೈ, ಗುರು ಮಹಾರಾಜ್ ಗುರು ಜೈ ಜೈ, ಸಾಯಿನಾಥ ಸದ್ಗುರು ಜೈ ಜೈ, ಸಾಯಿನಾಥ ಸದ್ಗುರು ಜೈ ಜೈ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ ನಮಃ. ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣ ಶಿವೋಂ. ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣ ಶಿವೋಂ. ಓಂಕಾರಂ ಭವ, ಓಂಕಾರಂ ಭವ, ಓಂಕಾರಂ ಭವ, ಓಂ ನಮೋ ಬಾಬಾ. ಮಾನಸ ಭಜೋರೆ ಗುರು ಚರಣಂ ದೋಸ್ತರ ಭವ ಸಾಗರ ತರಣಂ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಅರುಣಾಚಲೇಶ್ವರ, ನೋಡಿ ತಿರುವಣ್ಣಾಮಲೈನಲ್ಲಿರುವ ಅರುಣಾಚಲೇಶ್ವರ ಆ ಸಂಬಂಧಿತ ಭಕ್ತಿ ಹಾಡನ್ನೇ ತಂದ್ಕೊಟ್ಟಿದ್ದಾರೆ. ಗ್ರೇಟ್ ಗ್ರೇಟ್ ಮೇಡಮ್, ಅನುರಾಧ ಮೇಡಮ್ ಸೂಪರ್.
ಥ್ಯಾಂಕ್ ಯು ಆ, ಮೇಡಮ್ ಹಾಗೆ ಅವಕಾಶಕ್ಕಾಗಿ. ಲಕ್ಷ್ಮೀಕಾಂತಮ್ಮ ಮೇಡಮ್, ನಿಮ್ಗೊಂದು ರಿಕ್ವೆಸ್ಟ್ ಏನು ಅಂತ ಅಂದ್ರೆ, ಈಗ ನೋಡಿ, ಧ್ಯಾನ ನೀವು ಅದ್ಭುತವಾಗಿ ಮಾಡಿಸಿದೀರಾ. ಇದ್ರಂತೆ ಇನ್ನೂ ಹೆಚ್ಚಿಗೆ ಎಲ್ರಿಗೂ ಕೂಡ ಈ ವಿಚಾರ ರೀಚ್ ಆಗ್ಬೇಕು ಅನ್ನೋ ಒಂದು ಕಾರಣದಿಂದ 2 ನಿಮಿಷದ ವಿಡಿಯೋ, ಅಂದ್ರೆ ನೀವು ಸ್ವಾಗತ ಕೋರಿ ಒಂದು 2 ನಿಮಿಷದ ವಿಡಿಯೋ ಇವತ್ತು ಮಧ್ಯಾಹ್ನದೊಳಗಡೆ ಬಂದ್ರೆ ಬೇಗನೆ ಕಳಿಸ್ಕೊಡ್ಬೇಕು ಮೇಡಮ್. ಮಧ್ಯಾಹ್ನದೊಳಗಿಲ್ಲ ಮೇಡಮ್, ಯಾಕಂದ್ರೆ ಹೊರಗೆ ಹೋಗ್ತಿದೀನಿ. ಆ ಮಧ್ಯಾಹ್ನ ಧ್ಯಾನ ಮೇಡಮ್ ಮಾಡ್ಸೋಷ್ಟ್ರೊಳಗೆ ಏನಿಲ್ಲ, 2 ನಿಮಿಷ, 2 ಗಂಟೆ ಅಲ್ಲ, 2 ಮಿನಿಟ್ಸ್. ಅಲ್ಲ 2 ಮಿನಿಟ್ಸ್ ಆಯ್ತು. ಇವತ್ತು ಸಾಯಂಕಾಲದೊಳಗಾದ್ರೆ ಕೊಡ್ತೀನಿ. ಆಯ್ತು ಮೇಡಮ್, ಆದಷ್ಟು ಬೇಗನೆ ಖಂಡಿತ. ಕಳಿಸ್ಕೊಡಿ. ಥ್ಯಾಂಕ್ ಯು. ಓಕೆ. ಎಸ್ ಮಾಸ್ಟರ್ಸ್ 2 ನಿಮಿಷದ ಒಂದು ಶಾರ್ಟ್ ವಿಡಿಯೋ ಬರಬೇಕಾಗಿದೆ. ಇದು ಯೂಟ್ಯೂಬ್ಗೆ ಎಲ್ರಿಗೂ ಪ್ರಸಾರ ಮಾಡಬೇಕು. ಹಾಗಾಗಿ ಮಹಾವತಾರ್ ಫೌಂಡೇಶನ್ ಕಡೆಯಿಂದ ಈ ವಿಚಾರ ತಿಳಿಸ್ಬೇಕಾಯ್ತು. ಎಸ್ ಮಾಸ್ಟರ್ ಸಾಧ್ಯವಾದಷ್ಟು ಬೇಗನೆ ಮಧ್ಯಾಹ್ನದೊಳಗಡೆ. ಧ್ಯಾನ ಯಜ್ಞಂ ಅಲ್ಲಿ ತೆಲುಗುನವ್ರು ಕೊಟ್ಟಿದ್ದಾರೆ ನೋಡಿ, ಏನ್ ಚೆನ್ನಾಗ್ ಕೊಟ್ಟಿದ್ದಾರೆ. ಹಾ ಧ್ಯಾನ ಯಜ್ಞಂ ಗ್ರೂಪ್ ಅಲ್ಲಿ ತೆಲುಗುದವರು ತುಂಬಾ ಚೆನ್ನಾಗ್ ಕೊಟ್ಟಿದ್ದಾರೆ. ಮತ್ತೆ ಕನ್ನಡ ಮಾಸ್ಟರ್ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ನಾವು ತೋರ್ಸ್ಬೇಕಲ್ಲ ಮೇಡಮ್. ಹೌದು, ನೋಡೋಣ ಇವತ್ ಮಧ್ಯಾಹ್ನದೊಳಗಡೆ ಯಾರೆಲ್ಲ ಒಂದು ಸೂಪರ್ ವಿಡಿಯೋ. ಎಲ್ಲಾರು ಮಾಡ್ಲಿ. ಎಸ್ ಮಾಸ್ಟರ್ಸ್, ಈ ಒಂದು ವಿಚಾರ ದಯವಿಟ್ಟು ಎಲ್ರು ಕೂಡ ಸಾಧ್ಯವಾದಷ್ಟು ಒಂದು 2 ಮಿನಿಟ್ಸ್ ವಿಡಿಯೋ ಬೇಗನೆ ಮಧ್ಯಾಹ್ನದೊಳಗಡೆ ಕಳಿಸ್ಕೊಡಿ. ಓಕೆ. ನೆಕ್ಸ್ಟ್ ಯಾರು, ಏನು ಹಾಡ ಮಿಮಿಕ್ರಿನ ಎಲ್ಲ ಹಾಡೇ ಹೇಳ್ತಾ ಇದ್ದಾರೆ. ನಾಗರತ್ನಮ್ಮ. ಎಸ್ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಲಕ್ಷ್ಮೀಕಾಂತಮ್ಮ ಅವರು ಧ್ಯಾನ ಮಾಡಿಸ್ಕೊಂಬಂದ್ರು. ಅದೇ ಹಾಡಲ್ದೆ ಇನ್ನೇನ್ ಬೇರೆ ಕೊಟೇಶನ್ ಇದೆ, ಅದೇ ಲಾಂಗ್ ಟೈಮ್ ಆಗ್ಬಿಡುತ್ತೆ. ಅದಕ್ಕೆ ದಾನದ ಬಗ್ಗೆ ಹೇಳಿದೆ ಆವಾಗ್ಲೇ. ಮತ್ತೆ ಇನ್ನೊಂದ್ಸರಿ ಬೇರೆ ಇನ್ನೊಂದು ಕ್ಲಾಸಲ್ಲಿ ಹೇಳೋಣ, ಇನ್ನೂ ಟೈಮ್ ಇದೆಯಲ್ಲ. ಮತ್ತೆ ಇವತ್ತೊಂದು ಸಣ್ಣ ಹಾಡು ಹೇಳ್ತೀನಿ. ಕೈಲಾಸವಾಸ ಗೌರೀಶ ಈಶ, ಕೈಲಾಸವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡುವ ಅರಿಯಲ್ಲಿ ಶಂಭೋ ಶಂಭೋ, ತೈಲಧಾರೆಯಂತೆ ಮನಸ್ಸು ಕೊಡುವ ಅರಿಯಲ್ಲಿ ಶಂಭೋ ಶಂಭೋ. ಅಹೋರಾತ್ರಿಯಲ್ಲಿ ನಾನು ಅನುಚರಾಗ್ರಣಿಯಾಗಿ, ಅಹೋರಾತ್ರಿಯಲ್ಲಿ ನಾನು ಅನುಚರಾಗ್ರಣಿಯಾಗಿ ಮೈಯೊಳಗೆ ಚರಿಸಿದೆ ಮಹಾದೇವನೇ ಮಹಾದೇವನೇ. ಐಭೂಷಣನೆಯನ್ನ ಅವಗುಣಗಳೆಣಿಸಲೆ, ವಿಹಿತ ಧರ್ಮದಿ ವಿಷ್ಣು ಭಕ್ತಿಯನ್ನು ಕೊಡು ಶಂಭೋ 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 ಶಂಭೋ. ಕೈಲಾಸವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಶಂಭೋ. ಮನಸ್ಸು ಕಾರಣವೆಲ್ಲ ಪಾಪ ಪುಣ್ಯಕ್ಕೆಲ್ಲ, ಮನಸ್ಸು ಕಾರಣವೆಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಧನುಜ ಮದ ಗಜಾರಿ ದಂಡ ಪ್ರಣವನು ಮಾಳ್ಪೆ, ಧನುಜ ಗಜ ಮದಾರಿ ದಂಡ ಪ್ರಣವನು ಮಾಳ್ಪೆ. ಮಣಿಸೋ ಈ ಸ್ಥಿರವ, ಮಣಿಸೋ ಈ ಶಿರವ, ಮಣಿಸೋ ಈ ಶಿರವ ಸಜ್ಜನರ ಚರಣ ಕಮಲದಲ್ಲಿ, ಮಣಿಸೋ ಈ ಶಿರವ ಸಜ್ಜನರ ಚರಣ ಕಮಲದಲ್ಲಿ. ಕೈಲಾಸವಾಸ ಗೌರೀಶ ಈಶ, ಗೌರೀಶ ಈಶ, ಭಾಗೀರಥೀಧರನೆ ಭಯವ ಪರಿಹರಿಸಯ್ಯ, ಭಾಗೀರಥೀಧರನೆ ಭಯವ ಪರಿಹರಿಸಯ್ಯ. ಲೇಸಾಗಿ ನೀ ಸಲಹೋ ಸತತ ಶರ್ವದೇವ, ಲೇಸಾಗಿ ನೀ ಸಲಹೋ ಸತತ ಶರ್ವದೇವ. ಭಾಗವತ ಜನಪ್ರಿಯ ಶ್ರೀ ವಿಜಯ ವಿಠ್ಠಲನಂಗ್ರಿ, ಭಾಗವತ ಜನಪ್ರಿಯ ವಿಜಯ ವಿಠ್ಠಲನಂಗ್ರಿ. ಜಾಗು ಮಾಡದೆ ಭಜಿಪ ಭಾಗ್ಯವನೆ ಕೊಡು ಶಂಭೋ, ಜಾಗು ಮಾಡದೆ ಭಜಿಪ ಭಾಗ್ಯವನೆ ಕೊಡು ಶಂಭೋ 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 ಶಂಭೋ. ಕೈಲಾಸವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಶಂಭೋ. ಹರೇ ಶ್ರೀನಿವಾಸ. ಎಸ್ ಮೇಡಮ್, ಆದಷ್ಟು ನಾವುಗಳೆಲ್ಲರೂ ಬರ್ಬೇಕು ಅನ್ನೋಂತಹ ಆ ಭಗವಂತನಲ್ಲಿ ಮೊರೆ ಇಡುವಂತಹದ್ದೇ ಒಂದು ಭಕ್ತಿ ಹಾಡು ಮೇಡಮ್ ಇಬ್ರದು ಆಗಿತ್ತು ಅಂತ ಹೇಳ್ತಾ, ಕೊನೆ 2 ಮಾಸ್ಟರ್ಸ್ ತಗೊಳ್ಳೋಣ ಕಾರ್ಯಕ್ರಮ, ಯಾಕೆಂದ್ರೆ ಸಮಯ ಕೂಡ ಬಹಳ ಮುಖ್ಯ. ಗುರುದೇವಿ ಮ್ಯಾಮ್, ರಮೇಶ್ ಸರ್ ಕೊಡೋಣ. ವೆಲ್ಕಮ್ ಸರ್.
ವೆಲ್ಕಮ್. ಆಮೇಲೆ ಇದು ತಿರುವಣ್ಣಾಮಲೆಯಲ್ಲಿ ಇಳ್ಕೊಳಕ್ಕೆ ಏನಿದೆ ವ್ಯವಸ್ಥೆ ಇದೆ ಏನಿದೆ ಮೇಡಮ್? ನಮ್ಮ ಮೇಡಮ್ ಹೇಳ್ತಾರೆ, ಲಕ್ಷ್ಮಿ ಅಮ್ಮ. ಇಲ್ಲಾಂದ್ರೆ ಕಾಲ್ನಲ್ಲಿ ಮಾತಾಡೋದು. ವೇದಾವತಿ 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 ಅಂತ ವೇದಾವತಿ ಹೇಳ್ತಾರಾ? ಫೋನ್ ಮಾಡ್ಬಿಡ್ಲಿ, ಇಲ್ಲ, ವೇದಾವತಿ ಅವರೇ. ಫೋನ್ ಮಾಡ್ತೀನಿ ಬಿಡಿ ಮೇಡಮ್. ಇಲ್ಲ, ಫೋನ್ ವೇದಾವತಿ ಮಾಡ್ಬಿಡಿ ಹೇಳಿ. ಸರ್. ಓಕೆ ಮೇಡಮ್. ಓಕೆ. ಯಾವ ಗುರುದೇವಿ. ದುಂಬಿಗೆ ಯಾವ ಹೂ, ಯಾವ ಜಾಣ ಹೇಳುವ, ಯಾರು ಅರಿಯರು ಯಾವ ಹೂ, ಬೆರೆವುದೋ ನಿನ್ನ ಚರಣವ, ಯಾರ ಕೊರಳಲ್ಲಿ ಯಾವ ಇಂಪನು ಗುರುವೆ ನೀನಿರಿಸುವೆಯೋ, ಯಾರ ಮನದಲ್ಲಿ ಯಾವ ಗುಣವನು ತಂದೆ ನೀ ಬೆರೆಸುವೆಯೋ, ಯಾರ ಬಾಳಲ್ಲಿ ಕರುಣೆಯಿಂದ ನೆಮ್ಮದಿಯ ತಂಬುವೆಯೋ, ಯಾವ ದುಂಬಿಗೆ ಯಾವ ಹೂವೋ, ಜಾಣ ಹೇಳುವ ಯಾರು ಅರಿಯರು ಯಾವ ಹೂವೋ, ಬೆರೆವುದೋ ನಿನ್ನ ಚರಣವ, ಯಾರು ಬಲ್ಲರು ಯಾರ ಪ್ರೇಮಕ್ಕೆ ನೋಡಿ ನೀ ಬೆರೆದೆಯೋ, ಯಾರು ಅರಿಯರು ಯಾರ ಕೂಗಿಗೆ ನೀ ಧಾವಿಸಿ ಬರುವೆಯೋ, ಯಾವ ದುಂಬಿಗೆ ಯಾವ ಹೂವೋ, ಯಾವ ಜಾಣ ಹೇಳುವ, ಯಾರು ಅರಿಯರು ಯಾವ ಹೂವೋ, ಬೆರೆವುದೋ ನಿನ್ನ ಚರಣವ, ಯಾರು ಅರಿಯರು ಯಾರ ಕೋಗಿಗೆ ನೀ ಧಾವಿಸಿ ಬರುವೆಯೋ, ಯಾರ ಹೃದಯದ ಗುಡಿಯಲೆಂದು ಜ್ಯೋತಿ ನೀನಾಗುವೆಯೋ, ಯಾವ ದುಂಬಿಗೆ ಯಾವ ಹೂವೋ, ಯಾರ ಜಾಣ ಹೇಳುವ, ಯಾರು ಅರಿಯರು ಯಾರ ಹೂವೋ, ಬೆರೆವುದೋ ನಿನ್ನ ಚರಣವ. ಸರ್ ವೇದಿಕೆಗೆ ಬಂದಾಗ ಹೇಳಿ ಮೇಡಮ್. ಮಾತು ಬಂದ್ರೇನೆ ಚಂದ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುರುದೇವಿ ಮೇಡಮ್. ಎಸ್ ಮೇಡಮ್. ನಮಸ್ತೆ ಮೇಡಮ್, ಅವಕಾಶಕ್ಕಾಗಿ ನಾನೊಂದು ಪುರಂದರ ವಿಠಲರದ್ದು ಹೇಳ್ತೀನಿ. ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ, ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ, ಮನವ ಶೋಧಿಸಬೇಕು ನಿತ್ಯ, ಧರ್ಮ ಧರ್ಮವ ವಿಂಗಡಿಸಿ, ಧರ್ಮ ಧರ್ಮವ ವಿಂಗಡಿಸಿ, ಅಧರ್ಮದ ನರಗಳ ಬೇರ ಕತ್ತರಿಸಿ, ನಿರ್ಮಲ ಚಾರದಿ ಚರಿಸಿ, ಪರಬ್ರಹ್ಮ ಮೂರ್ತಿ ಪರ ಬ್ರಹ್ಮನ ಭಜಿಸಿ, ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ, ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ, ಮನವ ಶೋಧಿಸಬೇಕು ನಿತ್ಯ, ಆತನ ಭಕ್ತರಿಗೆ ಕೇಡಿಲ್ಲ ಇವ, ಪಾತಕ ಪತಿತ ಸಂಗವ ಮಾಪನಲ್ಲ, ಆತನ ಭಕ್ತರಿಗೆ ಕೇಡಿಲ್ಲ ಇವ, ಪಾತಕ ಪತಿತ ಸಂಗವ ಮಾಪನಲ್ಲ,
ನೀತಿವಂತರು ಕೇಳಿರಲ್ಲ, ನಮಗಾತನೇ ಗತೀವ ಪುರಂದರ ವಿಠಲ. ನೀತಿವಂತರು ಕೇಳಿರಲ್ಲ, ನಮಗಾತನೇ ಗತೀವ ಪುರಂದರ ವಿಠಲ. ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ, ಮನವ ಶೋಧಿಸಬೇಕು ನಿತ್ಯ. ಥ್ಯಾಂಕ್ ಯು, ಧನ್ಯವಾದಗಳು ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ಮನವ ಶೋಧಿಸಬೇಕು ನಿತ್ಯ, ಎಷ್ಟು ಅರ್ಥಗರ್ಭಿತವಾದ ಪುರಂದರದಾಸರ ಮೇಡಮ್, ಏನ್ ಹೇಳಿ? ಪುರಂದರದಾಸರ ಕೃತಿ. ಪುರಂದರದಾಸರ ಕೃತಿ. ದಾಸರ ಕೃತಿ ಕೃತಿ ಮೇಡಮ್, ಸೂಪರ್ ಮೇಡಮ್. ಸದಾಕಾಲ ಇದೇ ರೀತಿ ಅರ್ಥಗರ್ಭಿತವಾದ ಕೃತಿಗಳನ್ನ, ತಾತ್ಪರ್ಯಗಳನ್ನ ನಮ್ಗೆ ತಂದ್ಕೊಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಧನ್ಯವಾದಗಳು. ಕೊನೆಯದಾಗಿ ಶಶಿಕಲಾ ಮ್ಯಾಮ್, ಇವ್ರು ಖಂಡಿತವಾಗ್ಲೂ ಒಂದು ಸಾರಾಂಶ ಕಥೆಯನ್ನು ಹೊತ್ತು ತರ್ತಾರೆ ನೋಡಿ. ನಮಸ್ತೆ ನಮಸ್ತೆ ಅಶ್ವಿನಿ ಮೇಡಮ್, ನಮಸ್ತೆ ಆಲ್ ಮಾಸ್ಟರ್. ನೀವ್ ಹೇಳ್ದಂಗೆ ಒಂದ್ ಕಥೆನೇ ಹೇಳ್ಬೇಕು ಅಂತ ಅನ್ಕೊಂಡು ಕಡೆಯಲ್ಲಾದ್ರೂ ಹೇಳಲೇಬೇಕು ಅಂತ ಹ್ಯಾಂಡ್ ರೈಸ್ ಮಾಡಿದ್ದೆ. ಒಂದೇನಂತಂದ್ರೆ, ಒಬ್ಬ ಕಾರ್ತಿಕ್ ರಾಮಾನುಜಮ್ ಅಂತ ನಮ್ಮ ಇಂಡಿಯನ್ ಹುಡುಗ. ಅವನು ಪ್ರತಿ ಒಂದ್ರಲ್ಲೂ ಫಸ್ಟ್ ರ್ಯಾಂಕ್, ಸ್ಕೂಲಿಂಗು ಫಸ್ಟ್ ರ್ಯಾಂಕು, ಕಾಲೇಜಲ್ಲಿ ಫಸ್ಟ್ ರ್ಯಾಂಕು. ಅವನು IIT ಮಡ್ರಾಸಿಗೆ ಹೋಗ್ತಾನೆ, ಅಲ್ಲಿ ಫಸ್ಟ್ ಪ್ಲೇಸು. ಆಮೇಲೆ ಅವನು US ಗೆ ಹೋಗ್ತಾನೆ. US ಗೆ ಹೋಗ್ಬಿಟ್ಟು ಅಲ್ಲಿ US ಇದ್ರಲ್ಲಿ ಏನಿದು ಶೇರ್ ಮಾರ್ಕೆಟ್ ಅಲ್ಲಿ ಬ್ರೋಕರ್ ಆಗಿ ಕೆಲಸ ಮಾಡ್ತಾನೆ. ಆಮೇಲೆ ತುಂಬಾ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಇನ್ವೆಸ್ಟ್ ಮಾಡಿ ಅವನು ತುಂಬಾ ಮಿಲಿನಿಯರ್ ಆಗ್ಬಿಡ್ತಾನೆ. ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರೂ US ಅಲ್ಲಿ ಬದುಕ್ತಾ ಇರ್ತಾರೆ. ಅವರು ಹಂಗ್ ಬದುಕ್ತಾ ಇದ್ದಾಗ ಎಲ್ಲಾ ಪೇರೆಂಟ್ಸ್ ಹೇಳೋರು, ನೋಡು ಕಾರ್ತಿಕ್ ರಾಮಾನುಜನ್ ನೋಡು, ಆ ತರ ಬದುಕ್ಬೇಕು ಅಂತ ಎಲ್ಲಾ ಪೇರೆಂಟ್ಸು ಇಂಡಿಯನ್ಸು ಹೇಳ್ತಾ ಇರ್ತಾರೆ. ಅವನಿಗೆ ಒಂದ್ಸಲ ಅಂದ್ರೆ ಅವ್ನ ಜೀವನದಲ್ಲಿ ಪೂರ್ತಿ ಸಕ್ಸಸ್ಸೇ ನೋಡ್ಕೊಂಡು ಹೋಗಿರ್ತಾನೆ. ಒಂದ್ಸಲ ಏನಾಗತ್ತೆ, ಶೇರ್ ಮಾರ್ಕೆಟ್ ತುಂಬಾ ಬಿದೋಗ್ಬಿಡುತ್ತೆ. ಅವನು ಇನ್ವೆಸ್ಟ್ ಮಾಡಿದ ಶೇರ್ಸ್ ಅಂತೂ ಪಾತಾಳಕ್ಕೆ ಇಳಿದ್ ಬಿಡುತ್ತೆ. ಅವನ ಇದೆಲ್ಲ ಏನು ಆಸ್ತಿ ಇದು ಎಲ್ಲ ಹೋಗುತ್ತೆ ಅನ್ನೋ ಸ್ಥಿತಿಗೆ ಬಂದ್ಬಿಡುತ್ತೆ. ಸೊ ಅವಾಗ ಅವನು ಏನಾಗ್ತಾನೆ, ಒಂದಿನ ಆ ಫೇಲ್ಯೂರ್ನ ತಡೆಯಲಾರ್ದೆ, ಪ್ರತಿದಿನ ಸಕ್ಸಸ್ನೇ ಕಂಡವನು ಆ ಒಂದು ಫೇಲ್ಯೂರ್ ಕಂಡಿಲ್ಲಲ್ಲ, ಅವನು ಆ ಫೇಲ್ಯೂರ್ನ ತಡಿಲಾರ್ದೆ ದುಃಖದಲ್ಲಿ ಮನೆಗೆ ಹೋಗ್ತಾನೆ. ದುಃಖದಲ್ಲಿ ಮನೆಗೆ ಹೋಗಿ ಗನ್ ತಗೊಂಡು, ಅಲ್ಲೆಲ್ಲ ಪಿಸ್ತೂಲ್ ಎಲ್ಲರೂ ಇಟ್ಕೋಬಹುದಲ್ಲ US ಅಲ್ಲಿ, ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರನ್ನೂ ಶೂಟ್ ಮಾಡಿ ಅವನು ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಇಲ್ಲಿ ನಾವ್ ಏನು ತಿಳಿಬೇಕಂತಂದ್ರೆ, ನಮ್ಮ ಜೀವನದಲ್ಲಿ ಬಂದ ಒಂದೊಂದು ಫೇಲ್ಯೂರ್ನು ನಮ್ಮ ಇದನ್ನ ಮನಸ್ಸನ್ನ ಗಟ್ಟಿ ಮಾಡತ್ತೆ, ನಮ್ಮ ಇದನ್ನ ದೃಢ ಮಾಡತ್ತೆ, ನಮ್ಮ ಆತ್ಮಸ್ಥೈರ್ಯನ ಹೆಚ್ಚು ಮಾಡುತ್ತೆ ಅಂತ ತಿಳ್ಕೊಂಡು, ಆ ಫೇಲ್ಯೂರ್ ಎಲ್ಲ ನಮ್ಗೆ ಸಕ್ಸಸ್ಸಿಗೆ ಫುಡ್ ಸ್ಟೆಪ್ಸ್ ಅಂತ ತಿಳ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ಯಾವುದೇ ಫೇಲ್ಯೂರ್ ಆದ್ರೂ, ಈಗ ಇದಕ್ಕೆ ತಿರುವಣ್ಣಾಮಲೈಗೆ ಹೋಗಕ್ ಆಗ್ಲಿಲ್ಲ ನನ್ಗ, ಅದನ್ನ ತಲೆ ಬಿಸಿ ಮಾಡ್ಕೊಳ್ದೆ ಮುಂದೊಂದು ಸಿಗ್ಬೋದು, ಮುಂದೊಂದಿನ ನಾನು ಹೋಗ್ತೀನಿ ಅನ್ನೋ ಒಂದು ಮಹದಾಸೆಯಿಂದ ನಾವು ಬದುಕ್ಬೇಕು. ಅಲ್ಲಿ ಫೇಲ್ಯೂರ್ಗೆ ತಲೆ ಬಿಸಿ ಮಾಡ್ಕೊಂಡು ಅಥವಾ ಡಿಪ್ರೆಷನ್ಗೆ ಹೋಗೋದಾಗ್ಲಿ ಅಥವಾ ಇನ್ನೇನೋ ನಿರ್ಧಾರ ತಗೊಳ್ಳೋದ್ರ ಬದಲು ಪ್ರತಿಯೊಂದಕ್ಕೂ ತಾಳ್ಮೆಯಿಂದ ಅದನ್ನ ಸಹಿಸ್ಕೊಂಡು, ಇದು ನನ್ನನ್ನ ಗಟ್ಟಿ ಮಾಡಕ್ ಬಂದಿದೆ, ನನ್ನನ್ನ ಪರೀಕ್ಷೆ ಮಾಡಕ್ ಬಂದಿದೆ ಅಂತಾನೆ ತಿಳ್ಕೊಂಡು ನಾವು ಧ್ಯಾನಿಗಳಾದವರು ಮುಂದೆ ಹೋಗ್ಬೇಕು ಅನ್ನೋದು ಇದರ ಸಾರಾಂಶ. ಥ್ಯಾಂಕ್ ಯು, ಅವಕಾಶಕ್ಕಾಗಿ ಧನ್ಯವಾದಗಳು. ಮಗನಿಗೆ ಬಹಳ ಒಳ್ಳೆ ನೀತಿ ಕತೆ ಇದು. ಥ್ಯಾಂಕ್ ಯು. ನೋಡ್ಬಿಟ್ರ ಮೇಡಮ್, ಕೇಳ್ತಾ ಇದ್ದಾನೆ, ನೋಡ್ಬಿಟ್ರ ಮೇಡಮ್ ಹೇಗೆ ಅಂತ ಕೇಳ್ತಾ ಇದ್ದಾನೆ. ಯೋಗ ಟೀಚರ್ ಕಣೋ ಕಾಣಿಸ್ತಾ ಇತ್ತು. ಅಂದ್ರೆ ಈ ಅಪ್ಕಮಿಂಗ್ ಮಕ್ಕಳಿಗೆ ತುಂಬಾ ಇದು ಬೇಕು. ಯಾಕಂದ್ರೆ ಒಂದು SLC ಫೇಲ್ ಆಗ್ಲಿ, ಒಂದು PUC ಫೇಲ್ ಆಗ್ಲಿ, ಅಥವಾ ಒಂದ್ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದ ತಕ್ಷಣ ಆ ಫಸ್ಟ್ ರ್ಯಾಂಕ್ ಇದ್ದವನು ಕುಗ್ಗಿ ಹೋಗ್ಬಿಡ್ತಾನೆ. ಅದೇ ಫೇಲ್ ಆಗಿ ಮುಂದೆ ಹೋದವನು ಖಂಡಿತ ಸ್ಟ್ರಾಂಗ್ ಆಗಿ ಮುಂದೆ ಹೋಗ್ತಾನೆ. ಈಗ ರಾಜಕಾರಣಿಗಳೆಲ್ಲ ನೋಡಿ, ಅವರೆಲ್ಲ ಸ್ಟ್ರಾಂಗ್ ಆಗಿ ಮುಂದೆ ಬಂದಿರೋದು ಫೇಲ್ ಆಗಿನೇ. ಫೇಲ್ ಆದ್ದು ದೊಡ್ಡ ಅಪರಾಧ ಏನು ಅಲ್ಲ. ಅದನ್ನ ನಾವು ಫುಡ್ ಸ್ಟೆಪ್ ಆಗಿ ಅದಕ್ಕೊಂದು ಛಲ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕು ಅನ್ನೋದಷ್ಟೇ. ಥ್ಯಾಂಕ್ ಯು ಮೇಡಮ್. ಸೂಪರ್, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಮೇಡಮ್, ಜೋರಾದ ಚಪ್ಪಾಳೆ ಕೊಡ್ತಾ. ಕೊನೆಯಲ್ಲಿ ಕನ್ಕ್ಲೂಷನ್ ಹೇಗಪ್ಪ ಮಾಡೋದು, ಯಾವ ತರ ಅಂತ ಯೋಚಿಸ್ತಿದ್ದೆ ನೋಡಿ. ಅರುಣಾಚಲೇಶ್ವರನೇ ನಮ್ಮ ಶಶಿಕಲಾ ಮೇಡಮ್ ನ ಕಳಿಸಿದ್ದಾರೆ. ತುಂಬಾ ಅದ್ಭುತವಾದ ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಸೂಪರ್ ಮೇಡಮ್. ನಮ್ಮ ನಂದ ಮೇಡಮ್ ಎಲ್ಲೋದ್ರು ಅಂತ ನಾನು ಕಣ್ಣಾಯಿಸ್ತಾ ಇದ್ದೆ.
ಮೇಡಮ್, ನಮ್ಮ ನಂದಾ ಮೇಡಮ್ಗೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ವಿಡಿಯೋ ಆನ್ ಮಾಡ್ಕೊಂಡು ಜೋರಾದ ಚಪ್ಪಾಳೆ ಕೊಡೋಣ. ಏಕೆ ಅಂತಂದ್ರೆ ಅವರ ಒಂದು ಸೇವಾ ಸಾಧನೆಗೆ ನಿಜಕ್ಕೂ ಮೆಚ್ಚುವಂತದ್ದು. ಅವರು ಹುದ್ದೆಯಲ್ಲಿ ಇದ್ದುಕೊಂಡು ಕೂಡ ನಮ್ಮ ಮಹಾವತಾರ್ ಫೌಂಡೇಶನ್ ವೇದಿಕೆಯಲ್ಲಿ ತೊಡಗಿಸಿಕೊಂಡು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸತತವಾಗಿ. ಮೇಡಮ್, ಈ ತರ ನಾನು ಸ್ವಲ್ಪ ಬರೋದಿಕ್ಕಾಗಲ್ಲ ಅಂದಿದ್ದಕ್ಕೆ 1 ವಾರ ನಿರೂಪಣೆ ಕೊಟ್ಟಿದ್ದಾರೆ. ಮೇಡಮ್ಗೆ ಸಾಟಿ ಅಂತ ನಾನು ಅವ್ರನ್ನ ನೆನ್ಸ್ಕೊಳ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್ ಮೇಡಮ್, ನಿಮ್ಮ ಕಡೆಯಿಂದ ಮಾತು. ಎಸ್, ಇವತ್ತಿನ ಕಾರ್ಯಕ್ರಮ ಪ್ರತಿಯೊಂದು ಅದ್ಭುತವಾಗಿ ಬಂತು. ಮೊದಲನೇದಾಗಿ ಧ್ಯಾನ, ಮೌನ ಧ್ಯಾನ 1 ಅವರ್. ನಂತರ ಲಕ್ಷ್ಮೀಕಾಂತ ಮೇಡಮ್ ಇವತ್ತು ತಿರುವಣ್ಣಾಮಲೈದು ಯಾತ್ರೆ ಬಗ್ಗೆ, ಧ್ಯಾನ ಯಜ್ಞದ ಬಗ್ಗೆ ತುಂಬಾ ವಿವರಣೆ ನೀಡಿದ್ರು. ಕೆಲವು ಮಾಸ್ಟರ್ ಬಹಳಷ್ಟು ಜನರಿಗೆ ಅದರಿಂದ ಇಲ್ಲಿ ಬರ್ಬೇಕಂತ ಏನು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಅವರು ಬರ್ತಾರೆ ಅಂತ ನಂದು ಇಚ್ಛೆ. ಬರ್ತಾರೆ ಅವರು. ಯಾಕೆಂದ್ರೆ ನಾವು ಸಿದ್ಧರ ಬೆಟ್ಟಕ್ಕೆ ಏನ್ ಸಂಕಲ್ಪ ಧ್ಯಾನ 2 ದಿವಸ ಮಾಡಿದಾಗ ಬಹಳಷ್ಟು ಜನ ಅಲ್ಲಿ ಬಂದ್ರು. ನಂತರ ಈಗ ರಮೇಶ್ ಸರ್ ಹೇಳಿದ್ರು ಏನು ವಸತಿದ ವ್ಯವಸ್ಥೆ ಏನಿದೆ ಅಂತ ಕೇಳಿದ್ರು. ಈಗ ಆಲ್ರೆಡಿ ಎಲ್ಲಾ ಗ್ರೂಪ್ ನಲ್ಲಿ ವಸತಿ ಬಗ್ಗೆ ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕಂತ ಎಲ್ಲಾ ಗ್ರೂಪ್ ನಲ್ಲಿ ಹಾಕ್ತಾ ಇದೆ. ದಯವಿಟ್ಟು ಸರ್ ಎಲ್ಲರೂ ಅದನ್ನ ಗ್ರೂಪ್ ನಲ್ಲಿ ನೋಡಿ, ಮತ್ತೆ ತಮ್ಗೆ ಯಾರು ಪರಿಚಯಿಸ್ತಿದ್ದಾರೆ ಅದನ್ನ ಕಳಿಸ್ಕೊಡಿ. ಲಿಂಕ್ ಇದೆ. ಮತ್ತೆ ಗುರೂಜಿ ಅವರಲ್ಲೇ ಗೂಗಲ್ ಮ್ಯಾಪ್ ಕೂಡ ಲಿಂಕ್ ಕಳಿಸಿದ್ರೆ ಅದನ್ನೆಲ್ಲ ನಾವು ಪ್ರತಿದಿನ ನೋಡಿ ಅದನ್ನ ಫಾಲೋ ಮಾಡೋಣ ಅಂತ ಹೇಳ್ತೇನೆ. ನಂತರ ಈಗ ಇಲ್ಲಿ ಸಂಕಲ್ಪ ಮಾಡ್ಕೊಂಡಾಗ ನಾವ್ ಏನ್ ಮಾಡ್ತೇವೆ, ಫ್ಯಾಮಿಲಿ ಜೊತೆ ಹೋದಾಗ ಏನಾಗುತ್ತೆ, ಫ್ಯಾಮಿಲಿಯಲ್ಲಿ ನಾವು ಧ್ಯಾನಸ್ಥರಾಗಿದ್ದವ್ರಿಗೆ ಮಾತ್ರ ಅದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ನೋಡ್ಲಿಕ್ಕೆ, ಕೆಲವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಕೆಲವು ಸ್ಥಳಗಳನ್ನ ನಾವು ಮಿಸ್ ಮಾಡ್ಕೋಬಹುದು. ಈಗ ನಾವು ಇಲ್ಲಿ ಧ್ಯಾನಿಗಳೊಂದಿಗೆ ನಾವು ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಾಗ ಏನಾಗುತ್ತೆ, ಎಲ್ಲರ ಎನರ್ಜಿ ಒಂದೇ ರೀತಿ ಇರುತ್ತೆ. ಎಲ್ಲರ ಮಾನಸಿಕ ಸ್ಥಿತಿಗಳು ಒಂದೇ ರೀತಿ ಇರುವುದರಿಂದ ಎಲ್ಲರೂ ಕೂಡ ಯಾವುದೇ ಸ್ಥಳವನ್ನ ಮಿಸ್ ಮಾಡ್ಕೊಳ್ಳದೆ ಎಲ್ಲ ಸ್ಥಳಗಳನ್ನ ನೋಡ್ಬೋದು. ಮತ್ತೆ ಗಿರಿವಲಯನ್ನು ಮಾಡ್ಲಿಕ್ಕೆ ತುಂಬಾ ಎನರ್ಜಿ ಇರುತ್ತೆ. ಯಾಕಂದ್ರೆ ನಾವು ಇಲ್ಲಿವರೆಗೂ ಅದು ಸಿದ್ಧರ ಬೆಟ್ಟದ ಇನ್ನೂ ಮರಿಲಿಕ್ಕೆ ಆಗುದಿಲ್ಲ, ಅಷ್ಟೊಂದು ಎನರ್ಜೆಟಿಕ್ ಆಗಿತ್ತದು. ಆದ್ದರಿಂದ ತಾವೆಲ್ಲರೂ ಇಲ್ಲಿ ಬರ್ಲಿಕ್ಕೆ ಸಂಕಲ್ಪ ಮಾಡ್ಕೊಳ್ಳಿ. ಇನ್ನೂ 4 ದಿನ ಟೈಮ್ ಇದೆ, ಸಂಕಲ್ಪ ಮಾಡ್ಕೊಳ್ಳಿ. ನಂತರ ಇಲ್ಲಿ ಏನು ದಾನ ಮಾಡ್ಬೇಕಂತ ಹೇಳಿದ್ರು ಮೇಡಮ್ ಅವರು. ನಿಜ, ಇಲ್ಲಿ ನಮ್ಗೆ ಈಗ ಆಲ್ರೆಡಿ ಮಹಾವತಾರ್ ಫೌಂಡೇಶನ್ ಇಂದ ಎಲ್ಲವನ್ನು ಕಲ್ಪಿಸಲಾಗಿದೆ. ನೀವು ಯಾರು ಬರ್ಲಿಕ್ಕೆ ಸಾಧ್ಯವಾಗೋದಿಲ್ವೋ ಅವರು ತಾವು ತನು ಮನ ಧನದಿಂದ ಸಂಕಲ್ಪವನ್ನು ಮಾಡ್ಕೊಂಡು ನಿಮ್ಗೆ ಏನಾದ್ರೂ ಸಕ್ಸಸ್ಫುಲ್ ಆಗ್ಬೇಕು ಅಥವಾ ಏನಾದ್ರೂ ಇಚ್ಛೆ ಇರುತ್ತೆ, ಇಚ್ಛೆ ಈಡೇರ್ಬೇಕಂದ್ರೆ ಅದನ್ನ ನೀವು ಸಂಕಲ್ಪ ಮಾಡಿಕೊಂಡು ಅದನ್ನ ದಾನದ ರೂಪದಲ್ಲಿ ತಾವು ಇಲ್ಲಿ ಕಳಿಸಿದಾಗ ತಮ್ಮದು ಕೂಡ ಅಲ್ಲಿ ಮಾನಸಿಕವಾಗಿ ಆಯ್ತು, ಆಂತರಿಕವಾಗಿ ಆಯ್ತು, ನೀವು ಅಲ್ಲಿ ಇದ್ಕೊಂಡೇ ಅದನ್ನ ನೀವು ಅನುಭವಿಸಿದಂತ ಇದನ್ನ ನೀವು ಪಡಿಬಹುದು. ಮತ್ ಇನ್ನೊಬ್ರು ಮೇಡಮ್ ಜಾನಕಿ ದೇವಿ ಮೇಡಮ್ ಇರ್ಬೋದು, ಅವ್ರು ಹೇಳಿದ್ರು ಅವರು ನನಗೆ ಈಗ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಆದ್ರೂ ಕೂಡ ಅವರು ಲಕ್ಷ್ಮೀಕಾಂತ ಮೇಡಮ್ ಅವ್ರ ಏನು ಸಂಕಲ್ಪ ಧ್ಯಾನ ಮಾಡಿಸಿದ್ರ ಅದರಲ್ಲಿ ನಾನು ಹೋಗ್ ಬಂದೆ ಅಂತ ಹೇಳಿದ್ರು. ಎಸ್, ಅದು ಅವ್ರಿಗೂ ಕೂಡ ಅವರು ಹೋಗಕ್ ಆಗುದಿಲ್ಲ ಅಂತ ಅನ್ನೋದು ಬೇಡ ಮೇಡಮ್, ನೀವು ತುಂಬಾ ಎನರ್ಜಿಕ್ ಆಗಿದೆ, ಸ್ಟ್ರಾಂಗ್ ಆಗಿದ್ದೀರಾ. ತಮ್ಮ ಏನು ಇದು ತುಂಬಾ ಸ್ಟ್ರಾಂಗ್ ಇದೆ. ನೀವು ಅನ್ಕೊಳ್ಳಿ, ಯಾರಿಗೂ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೋದ್ ಬೇಡ. ಯಾರಿಗ್ ಸಾಧ್ಯ ಇದೆ ಅವ್ರೆಲ್ಲರೂ ಬರ್ಬೋದು. ಅಲ್ಲಿ ಬರೀ ನಾವು ಪಾದಯಾತ್ರೆ ಮಾಡೋದಲ್ದೆ ಬೇರೆ ಆಗದೆ ಇದ್ದವ್ರಿಗೆ ಆಟೋ ವ್ಯವಸ್ಥೆ ಕೂಡ ಇದೆ ಅಂತಂದು ನಾನು ಕೇಳ್ಪಟ್ಟಿದ್ದೇನೆ. ಅವರು ಹೋಗ್ಬೋದು. ಅಲ್ಲಿ ಏನು ಪಡೆಯುವಂತ ಎನರ್ಜಿಯನ್ನು ಪಡೆದುಕೊಂಡು ಇನ್ನೂ ಅವ್ರ ಆರೋಗ್ಯ ಸುಧಾರಣೆ ಆಗ್ಬೋದು. ಅವ್ರ ಏನು ಮಂಡಿ ನೋವು ಇದೆ ಅಂತಲ್ಲ ಅದೆಲ್ಲ ಸುಧಾರಣೆ ಆಗ್ಬೋದು ಅಂತ ಕೇಳ್ಕೊತೇನೆ. ಬರದೇ ಇದ್ದವ್ರಿಗೆ ನಾವು ಯಾರು ಅಲ್ಲಿ ಹಾಜರಾಗಿರುತ್ತೆ ಅವರೆಲ್ಲರೂ ಕೂಡ ಸಂಕಲ್ಪ ಮಾಡ್ಕೊಂಡು ಧ್ಯಾನದಲ್ಲಿ ಇರ್ತೀವಿ ಅಂತ ಹೇಳ್ತೀನಿ. ನಂತರ ಸಿದ್ಧರ ಬೆಟ್ಟಕ್ಕೆ ಹೋದಾಗ ಎಲ್ಲರೂ ಏನು ಯಜ್ಞ ಮಾಡ್ಬೇಕಾದ್ರೆ ನಿಮ್ಮ ಮನೆಯಿಂದ ಏನೇನ್ ಬೇಕು ಅದು ಸಾಮಾನು ತಗೊಂಬರ್ರಿ ಭವಿಷ್ಯಗೆ ಅಂತ ಹೇಳಿದ್ರು. ನಾವೆಲ್ಲರೂ ತೆಗೆದುಕೊಂಡು ಹೋಗಿದ್ವಿ. ಅದೇ ರೀತಿ ನೀವು ಏನು ಪದಾರ್ಥಗಳನ್ನೇ ಕೊಡ್ಬೇಕಂತಿಲ್ಲ, ನಾವು ಹಣದ ರೂಪದಲ್ಲಿ ಕೊಡಬಹುದು. ಮಹಾವತಾರ್ ಫೌಂಡೇಶನ್ ನಿಂದ ಅಲ್ಲಿ ಕೊಟ್ಟಾಗ ಅಲ್ಲಿ ಯೋಗಿಗಳಿಗೂ ನಾವು ಪ್ರತಿದಿನ ಊಟ ಹಾಕುವಂತ ವ್ಯವಸ್ಥೆ ಇದೆ. ಅದನ್ನು ಕೂಡ ನಾವು ಆ ದಾನವನ್ನ ಅಲ್ಲಿ ಆ ರೀತಿ ಮುಟ್ಟಿಸ್ಬೋದು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ, ಈ ಏನು ನಮ್ಮ ಮ್ಯಾನಿಫೆಸ್ಟೇಷನ್ ಧ್ಯಾನವನ್ನು ಏನ್ ಮಾಡಿಸಿದ್ರು ಮೇಡಮ್ ಅವರು, ಅವರಿಗೆ ಅಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇವತ್ತಿನ ಸೆಷನ್ ನಿಂದ ಬಹಳಷ್ಟು ಜನರಿಗೆ ಮೋಟಿವೇಶನ್ ಆಗಿದೆ ಅಂತ ನಾನು ತಿಳ್ಕೊಂತೇನೆ. ಥ್ಯಾಂಕ್ ಯು ಸೋ ಮಚ್. ನಂತರ ಇಲ್ಲಿ ಬಹಳಷ್ಟು ಜನ ಅರುಣಾಚಲ ಪ್ರದೇಶ ಇದೇನು ಯಾತ್ರೆಗೆ ಬರ್ಬೇಕಂತ ಇಚ್ಛೆ ಪಟ್ರೆ ಅವ್ರಿಗೂ ಕೂಡ ಸಂಕಲ್ಪ ಸಿದ್ಧಿ ಆಗ್ಲಿ ಅಂತ ಕೇಳ್ಕೊತಾ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಂತರ ಶನಿವಾರ ವಿಶೇಷ ಕಾರ್ಯಕ್ರಮ ಬಿಡಬಾರ್ದಂತ ಅಶ್ವಿನಿ ಮೇಡಮ್ ಅವರು ಇವತ್ತಿಂದು ತಪ್ಪಿಸ್ಲಿಲ್ಲ, ಆ ಕಾರ್ಯಕ್ರಮ ಕೂಡ ನಡೆಸಿಕೊಟ್ರು. ತುಂಬಾ ಅದ್ಭುತವಾಗಿ ತಮ್ಮ ಸೇವೆಯನ್ನು ಮಾಡಿದ್ರ. ಇಲ್ಲಿ ಮಹಾವತಾರ್ ಫೌಂಡೇಶನ್ ನಲ್ಲಿ ಏನಂದ್ರೆ
ನಾವು ಏನ್ ಅನ್ಕೋತೀವಿ ಅದು ಸೇವೆ ಮಾಡ್ಬೇಕಾದ್ರೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಇದೆ, ದಾನ ಮಾಡ್ಬೇಕು ಅಂದ್ರೆ ದಾನ ಮಾಡ್ಲಿಕ್ಕೆ ಅವಕಾಶ ಇದೆ. ಏನಾದ್ರೂ ಎಲ್ಲ ಬೇರೆ ಕಡೆ ಹುಡುಕೋದ್ ಬೇಡ, ಇಲ್ಲಿ ಮಹಾವತಾರ್ ಫೌಂಡೇಶನ್ ಎಲ್ಲವನ್ನು ಗುರುಜಿಯವರು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದನ್ನ ನಮ್ಗೆ ಎಷ್ಟು ಸಾಧ್ಯ ಇದೆ ಅಷ್ಟು ನಾವು ಸೇವೆ, ದಾನ ಮತ್ತು ನಮ್ಮ ಏನು ಧ್ಯಾನ ಹಂಚಿಕೆಯನ್ನು ಮಾಡ್ತಾ ಇಲ್ಲಿ ಇನ್ನಷ್ಟು ಪ್ರಚಾರವನ್ನು ಮಾಡೋಣ. ನಮ್ಗೆ ಸಾಧ್ಯ ಇಲ್ಲ, ನಮ್ಗೆ ಬರಾಕ್ ಆಗೋದಿಲ್ಲ ಅಂದ್ರೆ ನಮ್ ಪರಿಚಯಸ್ಥರಿಗೆ ಸಾಧ್ಯ ಇದ್ದಷ್ಟು ಪ್ರಚಾರ ಮಾಡಿ. ನಂತರ ಇನ್ನು ಮೇಡಮ್ ಯಾರೋ ಗುರುದೇವಿ ಮೇಡಮ್ ಹೇಳಿದ್ರು ಧ್ಯಾನದಲ್ಲಿ ಇದ್ದವ್ರಿಗೆ ಮಾತ್ರ ಕಳಿಸ್ಬೇಕು. ಇಲ್ಲ, ನಾನ್ ಸಿದ್ಧರ ಬೆಟ್ಟಕ್ಕೆ ಧ್ಯಾನದಲ್ಲಿ ಇದ್ದಿದ್ದಿಲ್ಲ, ಅವ್ರು ಕರ್ಕೊಂಬಂದಿದ್ದೆ. ಅವ್ರೀಗ ಧ್ಯಾನನ ಬಿಡ್ತಾ ಇಲ್ಲ. ನಾನು ಒಂದ್ ದಿನ ಮಿಸ್ ಮಾಡಿದ್ರು ಅವರು ಒಂದು ದಿನಾನು ಧ್ಯಾನ ಬಿಡ್ತಾ ಇಲ್ಲ. ಆಮೇಲೆ ಪಿರಮಿಡ್ ಹೋಗಿ ಧ್ಯಾನ ಮಾಡ್ತಾರೆ ಅವರು. ಪ್ರತಿ ಹುಣ್ಣಿಮೆಗೆ ಪಿರಮಿಡ್ ಹೋಗಿ ಧ್ಯಾನ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಒಂದು ಇದು ನಾವು ಅವ್ರಿಗೆ ದಾರಿ ತೋರಿಸ್ದಂಗೆ ಅವರು ಆ ಧ್ಯಾನದ ಮಾರ್ಗದಲ್ಲಿ ನಡೀತಾರೆ. ಆದ್ರಿಂದ ಧ್ಯಾನದಲ್ಲಿ ಇದ್ದವ್ರು ಅಷ್ಟೇ ಅಲ್ಲ, ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಮತ್ತು ಈ ವೇದಿಕೆಯನ್ನು ನಿರ್ಮಿಸಿದಂತ ಡಾಕ್ಟರ್ ರಂಗನಾಥ್ ಗುರೂಜಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಅಶ್ವಿನಿ ಮೇಡಮ್ ಹೇಳದಂಗೆ ಯಾರಾದ್ರೂ ವೆಲ್ಕಮ್ ವಿಡಿಯೋ ಮಾಡೋರಿದ್ರೆ 2 ನಿಮಿಷದ ವಿಡಿಯೋ ಮಾಡಿ ಅವ್ರಿಗೆ ಕಳಿಸ್ಕೊಡಿ. ಅವ್ರು ಮತ್ತೆ ಅದನ್ನ ಗ್ರೂಪ್ ನಲ್ಲಿ ಎಡಿಟ್ ಮಾಡಿ ಹಾಕ್ತಾರೆ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತೇನೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ನಾನೇನು ಮಾತಾಡೋದಿಲ್ಲ, ಎಲ್ಲ ನಂದಾ ಮೇಡಮ್ ಹೇಳ್ಬಿಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರೂಜಿ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್.